ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ. ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5:30 ಆಗೈತೆ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ ಇವಾಗ ಇದ್ದೀನಿ. ನಮ್ಮ ಮೋನ್ ಯಾವ ಥರ ಇದೆ ನೋಡಿ ಸ್ನೇಹಿತರೆ. ಇಲ್ಲೇ ಸಜ್ಜದ ಮುಕ್ಕೋತೀವಲ್ಲ, ಮಂಚದಾನಿ ಕಟ್ಕೊಂಡೆ ಮಲ್ಕೋತೀವಿ ರೀ. ಶ್ರಾವಣಿ ಮಂಚದಾನಿ ಕಟ್ಟು ಬಿಟ್ಟು ಹಂಗೆ ಮಲ್ಕೊಂಡ್ರೆ ಶ್ರಾವಣಿ ಸಿಕ್ಕಾಪಟ್ಟೆ ಗುಳ್ಳಿ ಹುಳ ಕಡ್ದು ಗುಳ್ಳೆದಿದ್ದು. ಸೊ ಸಿಕ್ಕಾಪಟ್ಟೆ ಸೊಳ್ಳೆದಾವು. ಮತ್ತೆ ಎಲ್ಲಿ ದವಾಖಾನೆ ಆರಾಮಿರ್ಲಿಕ್ಕಂದ್ರೆ ಎಲ್ಲಿ ಸಮಸ್ಯೆ ಅಂತೇಳಿ ಆಕೆ ಇದು ಮಾಡಲ್ಲ ಸ್ನೇಹಿತರೆ. ತಳ್ಯಾಕೆ ಬಂದು ನೋಡಿ. ನಾನು ಕೂಡ ಶ್ರಾವಣಿ ಎದ್ದಾಳ, ಲೈಟ್ ಹಚ್ಚ ಸ್ನೇಹಿತರೆ. ಬಾಗ್ಲ ತೆರೆಯಾಕತ್ತಾಳ. ಆಕೆ ಇವಾಗ ಎದ್ದು ಬಂದಾಳ. ಇಲ್ಲೆಲ್ಲ ರಾತ್ರಿ ಒಂದಿಷ್ಟು ಕಮೆಂಟ್ಗಳಿದ್ದು ಬರ್ಕೊಂಡು ಅವ್ರಿಗೆ ರಿಪ್ಲೈ ಮಾಡಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ತೆರೆದ ಶ್ರಾವಣಿ ಕೂಡ ಹಾಯ್ ಮಾಡೋದು ನಿದ್ದಿಗನ ಅಲ್ಲೇ ಹಾಯ್ ಮಾಡ್ತಾವಡಿ. ಇವತ್ತಿನ ವಿಡಿಯೋ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತ ನಿಮಗೂ ಶೇರ್ ಮಾಡ್ತೀನಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಇವತ್ತು ಹುಣ್ಣಿಮೆ ಸ್ನೇಹಿತರೆ. ನಾ ಏನು ಟೀಚರ್ ಮಾಡಲ್ಲ, ಪೂಜೆ ಹುಣ್ಣಿಮೆ ಅಮಾವಾಸ್ಯೆಗೆ ಸ್ನೇಹಿತರೆ. ಪೂಜೆ ಮಾಡೋಕೆ ಜಡ ಆಗುತ್ತೆ ನೋಡಿ. ಎಲ್ಲರಿಗೂ ಪ್ರಾಬ್ಲಮ್ ಇರೋದು ಸ್ನೇಹಿತರೆ, ಹೆಣ್ಮಕ್ಳಿಗೆ ಇದು. ನಂದು ಆದರೆ ಮಾಡಿ ಬರಲ್ಲ ಸ್ನೇಹಿತರೆ. 5 ದಿನ ಆಗಲೇಬೇಕು. ಅದಕ್ಕೆ ನಾನು ಮಾಡಲ್ಲ. ಬ್ಯಾಗ್ ಹಾಕಿ ಹೋಳ್ಗೆ ಮಾಡಿ ಊಟ ಮಾಡಿದ್ರೆ ಆತತ್ ಮಾಡೀನಿ ನೋಡಿ ಸ್ನೇಹಿತರೆ. ಎದ್ದು ಬಂದು ಶ್ರಾವಣಿ ಕೂಡ ಮ್ಯಾಕ್ ಬಂದಿದ್ದು. ಈ ಥರ ರಂಗೋಲಿ ತೆಗೀನಿ. ಇವತ್ತು ಕಾರುಣ್ಣಿಮೆ ಸ್ನೇಹಿತರೆ. ರಂಗೋಲಿ ತೆಗೆದು ಬಾಗಿಲ ತೊಳೆದು ಬಾಗಿಲಿಗೆ ಕುಂಕುಮ ಹಚ್ಚಿ ರಂಗೋಲಿ ಹಾಕೀನಿ. ಫಸ್ಟ್ ನನಗೆ ಎದ್ಗಣೆ ಅಂಗಳ ಕಸ ಗುಡಿ ರಂಗೋಲಿ ಹಾಕಿದ್ದಂದ್ರೆ ಒಂಥರ ಖುಷಿ ಆಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಶ್ರಾವಣಿ ವಿಡಿಯೋ ಮಾಡ್ಕೊಂಬರಕತ್ತಾಳ. ನಾನು ಏನು ಮಾಡಕತ್ತೀನಿ ಅಂತ ತೋರಿಸ್ತಾಳೆ ನಿಮ್ಗೆ. ನಾನು ವಾಯ್ಸ್ ಓವರ್ ಕೊಡಕತ್ತೀನಿ ರೀ. ಆಕೆಗೆ ಅಷ್ಟು ಮಾತಾಡೋಕೆ ಕರೆಕ್ಟ್ ಆಗಲ್ಲ. ಮುಂಜಾನೆ ಬೀರಪ್ಪನ ಗುಡಿ ಮೈಕ್ ಹಾಕಿದ್ರು ನೋಡಿ. ಇಲ್ಲಿ ಮನೆ ಒರ್ಸಾಕತ್ತೀವಿ ಸ್ನೇಹಿತರೆ. ಜೀವನ ಎಷ್ಟು ಕಷ್ಟ ಇದೆಯಲ್ಲ ಸ್ನೇಹಿತರೆ. ಅವಾಗೆಲ್ಲ ಟೈಲ್ಸ್ ಬಂಡಿ ಮ್ಯಾಗ ಹಿಂಗೆಲ್ಲ ಕೋಲ್ ತೊಗೊಂಡು ಆ ಥರ ಒರೆಸ್ತಾರೆ. ನಾವು ಇದೇ ಥರ ಒರೆಸೋದು ನೋಡಿ ನಮ್ಮ ಹಳ್ಳಿ ಸೈಡ. ನಾನು ಇದು ಅಡುಗೆ ಮನೆ ದೇವ್ರ ಮನೆ ಒರೆಸಿ ಶ್ರಾವಣಿ ನೀರು ಒಲೆ ಹಚ್ಚಿ ಮುಸುರಿ ತಿಕ್ಕೋದು ಸ್ವಲ್ಪ ವಿಡಿಯೋ ಮಾಡಮ್ಮ ಅಂತೇನಿ. ಆಕೆ ಎಷ್ಟು ವಿಡಿಯೋ ಮಾಡ್ತಾಳೆ ಅಷ್ಟೆಲ್ಲ ವಾಯ್ಸ್ ಓವರ್ ಕೊಡಬೇಕು ಸ್ನೇಹಿತರೆ. ಮುಂದೆ ನಾನು ಮಾತಾಡ್ತೀನಿ ರೀ. ವಾಯ್ಸ್ ಓವರ್ ಭಾಳ ಕೊಡಲ್ಲ, ಯಾಕಂದ್ರೆ ವಾಯ್ಸ್ ಓವರ್ ಕೊಡೋಕ್ಕಿಂತ ಮಾತಾಡೋದು ಬೆಸ್ಟ್ ಅಂತ ಅನ್ಸುತ್ತೆ ನನಗೆ. ಇವಾಗ ಮಾತಾಡಿದ್ವಿ ಅಂದರೆ ಚೆನ್ನಾಗಿ ಬರ್ತೈತಿ ವಿಡಿಯೋ. ಮಾತಾಡ್ಲಿಕ್ಕೆ ವಾಯ್ಸ್ ಓವರ್ ಕೊಡೋದು ಚೆನ್ನಾಗಿ ಬರಲ್ಲ ಅಂತ ಅಂದ್ಕೊಂಡಿನಿ. ಮನೆ ಒಂದು ಕೇರಿ ಮತ್ತು ಅಡುಗೆ ಮನೆ ಪರ್ಸಾಲಿ ದೇವ್ರ ಮನೆ ಎಲ್ಲ ಒರೆಸ್ಬೇಕು ಸ್ನೇಹಿತರೆ. ಇದೇ ರೀತಿ ನೋಡಿ ನಮ್ಮ ಮನೆ ಒರೆಸೋದು. ಬಾಕಿ 2 ಬಕೆಟ್ ತೊಳಿತೀನಿ. ಒಂದು ಚಲೋ ನೀರು ಒಂದು ಹಿಂಡತ್ತೀನಿ. ಒಂದು ಚಲೋ ನೀರಾಗಿ ಹಿಂಡಿ ಮತ್ತು ಒರೆಸ್ತೀನಿ ರೀ ಕ್ಲೀನಾಗ. 2 ಬಕೆಟ್ ಮುಂದೆ ಇಟ್ಕೋತ ಒರೆಸ್ಕೊತ ಹೋಗ್ತೀನಿ ಸ್ನೇಹಿತರೆ. ನೋಡಿ ಹಳ್ಳಿ ಜೀವನ ಅಂದರೆ ಇದೇ ಥರ ಎಲ್ಲ ಸ್ನೇಹಿತರೆ. ಅಷ್ಟು ಮನೆಯೆಲ್ಲ ಒರೆಸಿದ್ದಾಯಿತು. ಎಲ್ಲ ಮನೆಯೂ ಕ್ಲೀನ್ ಆಯಿತು. ಇವಾಗ ಏನೈತೆ ಬಾಂಡೆ ತಿಕ್ಕಬೇಕು. ಬಾಂಡೆ ತಿಕ್ಕಕತ್ತೀನಿ. ಶ್ರಾವಣಿ ಕೂಡ ಇದು ವಿಡಿಯೋ ಮಾಡಿದ್ದು. ನಾನು ಬಾಂಡೆ ತಿಕ್ಕತ್ತೀನಿ ನೋಡಿ ಇಲ್ಲೇ. ನಾನು ಯಾಕಂದ್ರೆ ಬಾಂಡೆ ನಾ ಮಾತಾಡಿದ್ದಾರೆ ನಾನು ಹೇಳ್ಬೇಕಾಗತ್ತೆ. ಶ್ರಾವಣಿ ವಿಡಿಯೋ ಮಾಡಿ ಬಾಂಡೆ ತಿಕ್ಕಬೇಕು ಅಂತಂದೆ. ಮತ್ತು ಅಲ್ಲಿ ಬಾಂಡೆ ತಿಕ್ಕಕತ್ತ ಅಕ್ಕ ಹೆಂಗೆ ಏನು ಅಂತ ಅನ್ಕೋತಾರೆ ಅಂತೇಳಿ ಅದಕ್ಕೆ ಹೇಳಿದ್ದು. ಮತ್ತು ನೀರು ಒಲೆ ಹಚ್ಚಿ ಸ್ನೇಹಿತರೆ. ಒಲೆ ಹಚ್ಚಿ ಬಾಂಡೆನೂ ತಿಕ್ಕಕತ್ತೀನಿ. ಮತ್ತು ಶ್ರಾವಣನು ಬೀರಪ್ಪನ ಗುಡಿ ಮ್ಯಾಗ ಕುಂತಾನೆ ನೋಡಿ. ಇವಾಗ ನಾನು ಇಷ್ಟು ಬಾಂಡೆ ತಿಕ್ಕೊಂಡು ಮತ್ತು ಶ್ರಾವಣಿ ಒಂದಿಟ್ಟು ಉಪ್ಪಿಟ್ಟು ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿ ಆಕಿನ ಸಾಲಿ ಕಳಿಸಿ ಮುಂದಿನ ಕೆಲಸ ಮಾಡಿ ನೋಡಿ. ಶ್ರಾವಣ ನೋಡಿ ಬ್ಯಾಗ್ ತೊಗೊಂಡು ಹಳೆ ಬ್ಯಾಗ್ ತೊಗೊಂಡು ಕುಂತಾನ. ಅವ್ನು ಸುಮ್ಮ ತಂಪೈತಲ್ರಿ ಅಡ್ಡಾಡ್ತಾನೆ ನೀರಾಗ ಅಂತೇಳಿ ಅವನ್ನ ಬೀರಪ್ಪನ ಗುಡಿ ಮ್ಯಾಗ ಕುಂದಿರ್ಸಿ ನಾನು ಕೆಲಸ ಮಾಡಕತ್ತೀನಿ. ನೀರು ಒಂದು ಒಲೆ ಹಚ್ಚಿ ಹತ್ತವಲ್ಲಾಗ ನೀರು ಕಾಯ್ತಾವು. ಶ್ರಾವಣಿದು ಶ್ರಾವಣಕುಮಾರ್ ತಲೆ ತೊಳಿಬೇಕು. ಹುಣ್ಣಿಮೆ ದಿನ ತಲೆ ತೊಳಿಬಾರ್ದು ಅಂತಂದ್ರೆ ಒಬ್ರು ಅಕ್ಕ. ನನಗೆ ಗೊತ್ತಿಲ್ಲ ಸ್ನೇಹಿತರೆ. ತೊಳೆದು ಬಿಟ್ಟೀನಿ. ನಾನು ತೊಳಿಬೇಕಂತ ಹೇಳೋಕ್ಕಿಂತ ತೊಳೆದೇ ಬಿಟ್ಟೀನಿ ಇವತ್ತು ನೋಡಿ. ಬಾಂಡೆ ಒಂದೆರಡು ತಿಕ್ಕೊಂಡು ಒಳ್ಯಾಕೆ ಹೋಗ್ತೀನಿ. ಮತ್ತು ಮುಂಜಾನೆದು ಹೆಣ್ಮಕ್ಳಿಗೆ ಕೆಲಸ ಅನ್ನೋಕ್ಕೆ ಸ್ನೇಹಿತರೆ ಅಷ್ಟು ಕೆಲಸ ಇರಲ್ಲ. ಎಲ್ಲ ಕೆಲಸ ಭಾಳ ಇರ್ತೈತೆ ಹೆಣ್ಮಕ್ಳದು. ಮಾಡಲೇಬೇಕು. ಯಾವ್ದಾರ ಮಾಡ್ಕೊಂಡು ಹೋಗೋದು. ಮತ್ತು ಇವತ್ತೇನು ಟೀಚಿಂಗ್ ಮಾಡಲ್ಲ. ಇವತ್ತು ನೋಡಿ ಇಷ್ಟೇ ನೋಡಿ. ಮನೆಯೆಲ್ಲ ಇನ್ನೂ ಒಣಗಿಲ್ಲ. ತಣ್ಣಗೆ ಹವಾ ಬಿಟ್ಟೈತಿ. ಇಲ್ಲಿ ಮಳೆ ಬರಂಗೈತಿ ಸ್ನೇಹಿತರೆ. ಪರ್ಸಾಲಿ ಅಡುಗೆ ಮನೆ ತೊಳಿಬೇಕಂದ್ರೆ ಇನ್ನೂ ಕಸ ಗುಡಿಸಿಲ್ಲ. ಶ್ರಾವಣಿಗೆ ಟೈಮ್ ಆಗೈತ್ರಿ. ಇವಾಗ ಇದಿಷ್ಟು ಉಳ್ಳಾಗಡ್ಡಿ ಟಮಾಟಿ ಉಳ್ಕೊಂಡು ಆಕಿ ನಾಷ್ಟ ಮಾಡಿ ಆಕಿನ ಜಾಕ ಮಾಡಿಸಿ ಆಕಿನ ಸ್ಕೂಲಿಗೆ ಕಳಿಸಿ ನಾನು ಮಾಡ್ಕೊತ ಕುಂತ್ರಾತು ಸ್ನೇಹಿತರೆ. 8ಕ್ಕೆ ಬಸ್ ಬಂದುಬಿಡ್ತ್ರಿ. 8 ಆಯ್ತಿಲ್ಲ ಬಸ್. ಮತ್ತು ಹೋತಂದ್ರೆ ಪಾಸ್ ಆಗ್ತದ್ರೆ ಮತ್ತು ನನಗೆ ಕಳ್ಸಕ್ಕೆ ಹೋಗೋದಾಗಲ್ಲ. ಅದಕ್ಕೆ ಸ್ನೇಹಿತರೆ ಆಮೇಲೆ ಕಸ ಗುಡಿಸಿ ಅಟ್ಟ ಪರ್ಸಾಲಿ ನಾನು ತೊಳ್ಕೊತೀನಿ ರೀ. ಬನ್ನಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ನಿಮ್ಗೆ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ. ಇಷ್ಟ ಲೈಕ್ ಕೊಡಿ ಸ್ನೇಹಿತರೆ. 7 ನಿಮಿಷ ಆಗೈತಿ ಟೈಮ್. ಇವಾಗ ಇನ್ನೂ ಕಸ ಗುಡಿಸಿಲ್ಲ. ಇವ್ನು ಆಮೇಲೆ ಕಸ ಗುಡಿಸ್ತೀನಿ ರೀ. ಶ್ರಾವಣಿ ನಾಷ್ಟ ಮಾಡ್ಬೇಕು. ಇವಾಗ ನಾಷ್ಟ ಮಾಡ್ಬೇಕಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ಹೋಗ್ಬೇಕು ಸ್ನೇಹಿತರೆ. ಹೋಳಿ ಬಾಂಡೆ ತಿಕ್ಕೀನಿ. ಇವತ್ತು ಹುಣ್ಣಿಮೆ ಎಲ್ಲ ಅಷ್ಟು ಮನೆ ತೊಳೆದೀನಿ ಹೇಳಿ ನಿಮ್ಗೆ ಆಗಲೇ. ಹುಣ್ಣಿಮೆ ನೋಡಿ ಬೆಳೆ ತೊಳೆದೀನಿ. ರವೆ ತೊಡೆ ಇದ್ವಲ್ಲ ಸ್ನೇಹಿತರೆ. ಒಂದು 1/4 kg ರವೆ ತರಿಸಿದೆ. ಬಿಚ್ಚಿ ನೋಡಿದೆ ಒಳಗಡೆ ಆಗ್ಯಾವ ಅಂತೇಳಿ ಮತ್ತು ಬಿಚ್ಚಿ ನೋಡಿ ಕಟ್ಟಿಟ್ಟು ನೋಡಿ. ಬನ್ನಿ ಸ್ನೇಹಿತರೆ. ಅವಿಸಿ ಹಾಕಿ ಬ್ರಷ್ ಮಾಡಿದೆ. ನೀರು ಕಾದಾವು. ಹಿಂಗೆ ಇಟ್ಟು ಕಸ ಹೊಡಿಬೇಡ. ಅದಟ್ಟು ಕಟ್ಟಿ ಹುಡುಗಿನಿ. ಇಟ್ಟು ಕಸ ತಳಗ ಹೊಡಿಬಿಡು. ಆ ಪಟ್ಟಿ ಒಳಗೆ ಕೂತು ಕಾಯಿಲಿ ಉರಿ ಹಚ್ಚು ಊದು. ನಾನು ನಾಷ್ಟ ಮಾಡ್ತೀನಿ. ನೀರು ಕಾಸು.
ಜಾಕ ಮಾಡಿಸ್ತೀನಿ. ಹವಾ ಹೇಳ್ಕೊಂತಾಳೆ ಸ್ನೇಹಿತರೆ. ಏಯ್ ಹಾಯ್ ಮಾಡು. ತನ್ನ ಹವಾ ಬಿಟ್ಟೈತೆ ನೋಡಿ. 7 ಗಂಟೆ ಆದ್ರೆ ಬಿಸಿಲಿಲ್ಲ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ಉಪ್ಪಿಟ್ಟು ಮಾಡಾಗ ಉಪ್ಪಿಟ್ಟು ಮಾಡಿ ಸಿಗ್ತೀನಿ ನೋಡಿ ಟೈಮ್. ನಮ್ಮ ಮನೆ ಯಾರು ನೋಡಿ ಇವತ್ತು ಹವಾ ಐತಲ್ಲ. ನೋಡಿ ಸ್ನೇಹಿತರೆ ಈ ಕಡೆ ರವೆ ಉರಿಯಾಕತ್ತೀನಿ. ನನಗೆ ಕೂಡ ಕಾಣ್ತಿರ್ಬೇಕು. ಶ್ರಾವಣ ನೋಡಿ ಅಲ್ಲಿ ಒಲಿ ಪೂಜೆ ಮಾಡಿ ಕುಕ್ಮ ಹಚ್ಚಿ ಸ್ನೇಹಿತರೆ. ಆ ಕುಕ್ಮ ಹೆಂಗೆ ಹಚ್ತಾನೆ ಹಿಂದೋಳು ಒಂದು ಬ್ಯಾಗ್ ನೋಡಿ. ಬ್ಯಾಗ್ ಹಾಕೊಂಡು ಸ್ನೇಹಿತ ಮುಂಜಾನೆ ಶಾಲೆಗೆ ಹೋಗೋದು. ನಾನು ಅಕ್ಕ ಶಾಲೆಗೆ ಓದ್ತೀನಿ ತಿಂತಾನ. ಓದ್ತೀಯಾ? ಎಷ್ಟನೇ ಕ್ಲಾಸು? ಹಾಂ ಇಲ್ಲಿ ನೋಡಿಲಿ ಎಷ್ಟನೇ ಕ್ಲಾಸು? ಅಕ್ಕ ಅವ 3ನೇ ಕ್ಲಾಸ್ ಅಂತ ನೋಡಿ. ಯಾಕೆ ಎಷ್ಟನೇ ಕ್ಲಾಸ್ ನೋಡಿ. ರವೆ ಉರಿಯಾಕತ್ತೀನಿ ಸ್ನೇಹಿತರೆ. ಈ ಕಡೆ ಎಲ್ಲ ಇದು ಸರಿ ಅಪ್ಪ ಗ್ಯಾಸ್ ಬಿಟ್ಟು ಸರಿ ಇದಕ್ಕೆ. ಈ ಕಡೆ ಎಲ್ಲ ಟೊಮಾಟೊ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಉಳ್ಳಾಗಡ್ಡಿ ಎಲ್ಲ ಎರಿಸಿ ಸಜ್ಜು ಮಾಡಿ ಇಟ್ಕೊಂಡಿರಿ. ಈ ರವೆ ಹುರ್ಕೇರಿ ಒಗ್ಗರಣೆ ಹಾಕ್ತೀವಿ ಸ್ನೇಹಿತರೆ. ಒಗ್ಗರಣೆ ಹಾಕಿ ಮತ್ತೆ ಸಿಗ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ ಉಪ್ಪಿಟ್ಟಿಗೂ ಒಗ್ಗರಣೆ ಹಾಕಿದ. ಬಾಳೆ ಡಬ್ಬ ಹಾಕಿದೆ. ಸಾಂಬಾರು ಕಾಸಕ್ಕೆ ಇಟ್ಟಿನಿ. ಸಂಜೆ ಸಾಂಬಾರು ಸ್ವಲ್ಪ ಅವನಿಗೆ ಬುತ್ತಿ ಕಟ್ಟಬೇಕಂತೇಳಿ ಮೊಸರು ಹಾಕಿ ಸಾಕು ಕಟ್ಟೆ ಬಸ್ ಸಾಲತ್ತಿಲ್ಲ. ಅದ್ರ ಉಪ್ಪಿಟ್ಟಿದ್ರೆ ಮೊಸರು ಕಟ್ತೀವಿ ಸ್ನೇಹಿತರೆ. ಬನ್ನಿ ಒಗ್ಗರಣೆ ಹಾಕಿ ನೀರು ಹಾಕ್ತೀವಿ. ಅದಕ್ಕೆ 1 ಗ್ಲಾಸ್ ರವೆ ತೊಗೊಂಡಿನಿ. 2 ಗ್ಲಾಸ್ ನೀರು ಹಾಕಿ ನೋಡಿ ಉಪ್ಪಿಟ್ಟು ಮಸ್ತ್ ಆಯ್ತು. ನಾನು ಅರಿಶಿನ ಹಾಕಲ್ರಿ, ನೀವು ಬೇಕಾ ಅರಿಶಿನ ಹಾಕೋಬೋದು ನೋಡಿ. ನೋಡಿ ಸ್ನೇಹಿತರೆ ನೀರನ್ನ ಹಾಕಿದೆ. ಸಾಂಬಾರು ಕುದಿಯಾಕತ್ತಿ. ಈ ಕಡೆ ಬಂದ್ ಮಾಡ್ತೀನಿ. ಸುಮ್ಮನೆ ಕಾಸಿಟ್ರೆ ರೊಟ್ಟಿ ಮಾಡಿಟ್ಟಿನಿ. ಬೇಗ ಉಣ್ಣಾಕೆ ಬರ್ತು ಉಪ್ಪಿಟ್ಟು. ಅದಕ್ಕೆ ಅನ್ನೋದ್ರೆ ಉಪ್ಪಿಟ್ಟು ಅವ್ರ ಮುತ್ಯಾಗ ಶ್ರಾವಣಿಗೆ ಅಂತ ನೋಡಿ ಸ್ವಲ್ಪ ಮಾಡಿ ಸ್ನೇಹಿತರೆ. ಸುಮ್ಮನೆ ಭಾಳ ಮಾಡಿ ಮತ್ತು ಬ್ಯಾಳಿಗೆ ಹಾಕಬೇಕು. ನಾ ಪಡ್ಸಾಲಿ ಅದು ಅಟ್ಟ ಕಸ ಹೊಡಿ ಮನೆ ತೊಳೆದು ಹಸಿ ಮಡ್ಚಿಟ್ಟು ಜಾಕ ಮಾಡಿ ಬ್ಯಾಳಿಗೆ ಹಾಕ್ಬೇಕು ರೀ. ಆ ಶ್ರಾವಣಿ ಸ್ಕೂಲಿಗೆ ಕಳಿಸ್ತೀನಿ ರೀ. 8 ತನಕ ಹೋಗ್ಬೇಕಾಕಿ. ಟೈಮು 7:29 ಆಯ್ತು. ಉಪ್ಪಿಟ್ಟು ತಿರುವಾಕಿನ ಜಾಕ ಮಾಡಿಸ್ತೀನಿ ರೀ. ನೀರು ಹಾಕ್ಯಾರಿ ಬಿಸಿನೀರು ಹಾಕಿ ಬಿಸಿನೀರು ಹಾಕಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ. ದೇವಸ್ಥಾನ ಮಾಡಿದಿ ನೋಡಿ ಸ್ನೇಹಿತರೆ. ನಾನೇ ಜಾಕ ಮಾಡಿ ತಲೆ ತೊಳೆದು ಹಾಕಿದ್ದು. ನಿನ್ನೆ ಮನೆ ಅಕ್ಕಿನೇ ಮಾಡಿದ್ಲು. 2 ದಿನ ಇವತ್ತು ನಾನು ತಲೆ ತೊಳೆದಿರೋ ಸ್ವಚ್ಛಗ ಬಾಡ್ತೀನಿ. ಉಪ್ಪಿಡ್ತೀನಿ ಅಷ್ಟ ಮಾಡು. ನಾ ಬುತ್ತಿ ಕಟ್ಟಿನಾಗ ಬುತ್ತಿ ಕಟ್ಟಿ ಪ್ಯಾಕ್ ಮಾಡಿ ನೀನು ರೆಡಿ ಮಾಡ್ತೀನಿ. ಶ್ರಾವಣ ಜಾಕಾಗೆ ಎಷ್ಟು ನೋಡಿ ಬಿಸಿ ಬಿಸಿ ಉಪ್ಪಿಟ್ಟು ಹೆಂಗೆ ಐತಮ್ಮ? ಸೂಪರ್ ಆಗೈತಾ? ಆಕೆ ಉಪ್ಪಿಟ್ಟು ಓಕೆ. 2 ಚಮಚೆ ಮಧ್ಯೆ ಹೊಟ್ಟೆ ಸಿದ್ದೈತವ. ಉಣ್ಣಾಕತ್ತೆ ನೋಡಿ ಸ್ನೇಹಿತರೆ. ಬಿಸಿ ಬಿಸಿ ಉಪ್ಪಿಟ್ಟು ರೆಡಿ ಮಾಡಿ ಮಸ್ತ್ ಆಗೈತೆ. ಉಪ್ಪಿಟ್ಟು ಟೇಸ್ಟ್ ಮತ್ತು ಸೂಪರ್ ಆಗೈತೆ ಅಂತ ಶ್ರಾವಣಿಗೆ ಉಪ್ಪಿಟ್ಟು. ಏಯಪ್ಪ ಉಣ್ಬಾರ್ದು ಸರಿ ಹೇಳು. ಹಂಗ್ಯಾರು ಹಾಕೋಗು ನೋಡಿ ಸ್ನೇಹಿತರೆ. ಜಾಕ ಮಾಡಿ ಹಂಗೆ ಹಾಕೋರಪ್ಪ ಬಿಟ್ಟಿನಿ. ಉಪ್ಪಿಟ್ಟು ಅಂತ ತಿನ್ನೋದು ಕೈ ಹಾಕ್ತೇವೆ. ಮೊಸರು ಉಪ್ಪಿಟ್ಟು ನೋಡಿ. ಹಂಗಂದ್ರೆ ಮಧ್ಯಾಹ್ನ ಮೊಸರು ಇದ್ರೆ ಸ್ವಲ್ಪ ಉಣ್ಣಾಕ ರುಚಿ ಆಗುತ್ತೆ ಸ್ನೇಹಿತರೆ. ಸೇವ ಇದ್ರೆ ಬೇಸ್ ಹತ್ತಿತ್ತು. ಸೇವ ಇಲ್ಲ ಸ್ನೇಹಿತರೆ. ಇಟ್ಟೆ ಕಟ್ಟಿನ ಸೋಡಾನು ಇಲ್ಲ. ಅಕ್ಕಿ ಬ್ಯಾಗ್ ಎಲ್ಲ ರೆಡಿ ಮಾಡಿಟ್ಟು ಸಿಗ್ತೀನಿ ರೀ ಮತ್ತೆ. ನೋಡಿ ಸ್ನೇಹಿತರೆ 2 ಕ್ಯಾರಿ ಬ್ಯಾಗ್ನ ಕಟ್ಟಿನಿ ಈ ಥರ. ಯಾಕಂದ್ರೆ ಇವು ನಿನ್ನೆ ಬ್ಯಾಗ್ನಾಗೆಲ್ಲ ಮೊಸರು ಸೋರಿಬಿಟ್ಟು ಸ್ನೇಹಿತರೆ. ಮತ್ತು ಹೊಲಸಾಗುತ್ತೆ ಅಂತ ಕ್ಯಾರಿ ಬ್ಯಾಗ್ನಾಗ ಕಟ್ಟಿಟ್ಟು ನೋಡಿ. ನೋಡಿ ಸ್ನೇಹಿತರೆ ಅಕ್ಕಿ ಬುತ್ತಿ ಬ್ಯಾಗನ್ನು ರೆಡಿ ಆಯ್ತು. ಈ ಬ್ಯಾಗನ್ನು ರೆಡಿ ಮಾಡೀನಿ. ಅಕ್ಕಿ ಮೇಕಪ್ ಮಾಡ್ತೀವಿ ಸ್ನೇಹಿತರೆ. ಮೇಕಪ್ ಮಾಡಿ ಅಕ್ಕಿನ ಕಳ್ಸಾಗ ಮತ್ತೆ ಸಿಗ್ತೀನಿ ನೋಡಿ. ನೋಡಿ ಸ್ನೇಹಿತರೆ ಶ್ರಾವಣನು ರೆಡಿ ಮಾಡಿದೆ. ಅವು ನಾಷ್ಟ ಅಂತ ಹಾಕ್ಕೊಡ್ತೀನಿ. 8 ಗಂಟೆ ಬರೋಬ್ಬರಿ ಆಯ್ತು ನೋಡಿ. ಕಮ್ಮನಿಲ್ಲ ಹೆಚ್ಚಿಲ್ಲ. ಶ್ರಾವಣಿ ಸ್ಕೂಲ್ ಬ್ಯಾಗ್ ಹಾಕ್ಕೊಳಕತ್ತಾಳ. ನಾ ಇಲ್ಲ ಹಾಂ ಹುಷಾರು ನೋಡ. ಬಾಯ್ ಮಾತಾಡೋ ಸ್ವಲ್ಪ ಇನ್ನೂ ಟೈಮ್ ಆಯ್ತು. ಬಾಯ್ 8 ಆಗೈತೆ. 8:15 ಇನ್ನು 8:15 ಆಗಿತ್ತು. 8:20 ಹೋಗುತ್ತಾ. ಹಾಯ್ ಮಾಡಲ್ಲರಿಗೆ ಅಷ್ಟಕ್ಕೆ ಮಾರಿ ಇದು ಮಾಡ್ತೀವಿ. ಟೈಮ್ ಆಯ್ತು. ಅದಕ್ಕೆ ನಾ ಇನ್ನು 7:59 ಆಗೈತೆ ನಾವು ಕರೆಕ್ಟ್. 7:59 ಇನ್ನು 1 ನಿಮಿಷ. 8ಕ್ಕೆ 1 ನಿಮಿಷ ಕಮ್ಮಿ ಐತಿ. ನಾ ಸ್ಕೂಲ್ ಹೆಂಗೈತಮ್ಮ? ಹುಷಾರಮ್ಮ. ಹುಷಾರಾಗಿ ಹೋಗು. ಹುಷಾರಾಗಿ ಕಲಿ. ಟೀಚರ್ ಸರ್ ಹೇಳಿ ಲಕ್ಷ ಕೊಟ್ಟು ಕಲಿ. ಬಾಯ್. ಹಾಂ ಹಾಂ ಆಯ್ತಾ. ಹೋಗಿ ಕಾಲ ನಮಸ್ಕಾರ. ಹುಷಾರಮ್ಮ. ಓ ಹೇಳು. ಹಾಕೊಂಬಿಟ್ಟಿರೋದಾಗ ಲಂಚನಿ ನೀನು. ಬನ್ನಿ ಸ್ನೇಹಿತರೆ ಅಕ್ಕಿನ ಸ್ಕೂಲ್ಗೆ ಹೊಂಟು ನೋಡಿ. 8 ಗಂಟೆ ಆಯ್ತು. ಬಾಯ್ ಅಮ್ಮ ಎಲ್ಲಿ ಹುಷಾರು ಹೇಳಕ್ಕೆ ಹೋಗ್ಬೇಡ. ಬಸ್ ಬರ್ತಾ ಸುಮ್ಮ ಸೈಡಿಗೆ ಕುಂದರು. ಹುಷಾರ ನೋಡಿ ಸ್ನೇಹಿತರೆ. ನಾನು ಕಸ ಗುಡಿಸ್ಬೇಕು. ಮುತ್ತಾಗಿಟ್ಟು ನಾಷ್ಟ ಹಾಕ್ಕೊಡ್ತೀನಿ ರೀ. ಈಗ ಸುಡ್ತೈತೆ. ಇವು ಉಣಿಸ್ಬೇಕ ನೋಡಿರಿ ನೀವು. ನೋಪ ಮತ್ತೆ ನಾಷ್ಟ ಹಾಕಿ ಕೊಟ್ಟು ಬರ್ತೀನಿ. ಊಟ ಮಾಡಿ ಆಯಪ್ಪ. ಏನಾರ ಬೋಳ್ಸ್ಬೋದು ಊಟ ಮಾಡಿ.
ಮತ್ತು ಮನೆ ತೊಳೆದು ಕಸ ಗುಡಿಸಿ ಮನೆ ತೊಳೆದು ಸಿಗ್ತೀವಿ ಸ್ನೇಹಿತರೆ. ಪಡ್ಸಾಲಿ ಆಟ ತೊಳೆದು ಸಿಗ್ತೀವಿ. ಮತ್ತು ಆಚೆ ಕಡೆ ನಮ್ಮ ದಡಾವರಿ ಅಕ್ಕಿ ಬೇಕಾಗಿತ್ತಂತ ಅಕ್ಕಿ ಕೊಟ್ಟೀನಿ ರೀ. ನೋಡಿ ಮಳೆ ಬರಾಕತ್ತೈತೆ ನೋಡಿ ಸ್ನೇಹಿತರೆ. ಕೊಟ್ಟಕ್ಕೆ ಉಟ್ಟು ಕಸ ಹುಡುಗಿದೆ ಇಲ್ಲಿ ಸೊಸಾಡಕತ್ತಿದ್ವಿ ರೀ. ಮತ್ತು ನಮ್ಗೆ ಅಕ್ಕಿ ಕಮ್ಮಿ ಇದ್ದಾಗ ಕೊಡ್ತೀನಿ ಅಂದ್ರೆ ಕಡ ತೊಗೊಂಡ್ರೆ ನೋಡಿ ಕಡ ಕೊಟ್ಟೀನಿ ಸ್ನೇಹಿತರೆ. ಉಟ್ಟು ಅಕ್ಕಿ 2 ಪಾಕೆಟ್ ಇದ್ದಾರೆ ಉಸು ಕೊಟ್ಟೀನಿ. ಉಸು ಹತ್ತೆ ಕಸ ಇಟ್ಕೇರಿ ಕಸ ಹುಡ್ಕೊಂಡೆ. ಈ ಪಡ್ಸಾಲಿ ಕಸ ಹುಡ್ಬೇಕಂದ್ರೆ 9 ಆತು ನೋಡಿ ಟೈಮ್. ಪಾಕೆಟ್ ಬಿಚ್ಚೋದು ಹಾಕೋದು ಮಾಡ್ಕೇರಿ. ಮಳೆ ಜೋರು ಬರಾಕತ್ತೈತೆ ನೋಡಿ ಸ್ನೇಹಿತರೆ. ಸಿಕ್ಕಾಪಟ್ಟೆ ಮುಂಜಾನೆ ಇವತ್ತು ಮಳೆ ಬರಬಾರ್ದು. 9 ಆಗೈತೆ ರೀ. ಬರ್ರಿ ಇಷ್ಟು ಮನೆ ತೊಳಿಬೇಕಂದ್ರೆ 10 ಗಂಟೆ ಆಗುತ್ತೆ. ಶ್ರವಣ ಬಾ ಒಳ್ಯಾಕ ಬನ್ನಿ ಕಸ ಗುಡಿಸಿ ಮನೆ ತೊಳಗೆ ಸಿಗ್ತೀವಿ. ಮಾತ್ರ ನೋಡಿ ಸ್ನೇಹಿತರೆ ಅಟ್ಟನೂ ತೊಳೆದೆ. ಅಟ್ಟನೂ ಹಾರಾಕ್ ಬಂದೈತೆ ರೀ. ಇದನ್ನು ತೊಳೆದು ನೋಡಿ ಪಡ್ಸಾಲಿನ ತೊಳೆದು ಹುಣ್ಣಿಮೆ ಇವತ್ತು ಕೆಬ್ಬರ ಸಾಮಾನುಗಳು ಪೂಜೆ ಮಾಡಬೇಕು ಸ್ನೇಹಿತರೆ. ಮಳೆ ಒಂದು ಜಿಟ್ಟಿ ಮಳೆ ಬರೋಕೈತೆ. 10 ಗಂಟೆ ಆಯಿತು. ಇವಾಗ ಬಟ್ಟೆ ಹೋಗೋದು ಒಂದು ಬಾಂಡ್ಯದ ತಿಕ್ಕಿ ಜಕ ಮಾಡಿ ಬ್ಯಾಳಿ ಹಾಕಬೇಕು ಸ್ನೇಹಿತರೆ. ಹೊರಗೆ ಒಲೆ ಮ್ಯಾಗ ಬ್ಯಾಳಿ ಹಾಕ್ಬೇಕಂದ್ರೆ ಮಳೆ ಒಂದು ಬರಾಕತ್ತೈತ್ರಿ. ಹೊರಗೆ ಒಲೆ ಹತ್ತಲ್ಲ. ಗ್ಯಾಸಿನ ಮ್ಯಾಗ ಕುಕ್ಕರ್ನೇ ಹಾಕ್ತೀನಿ ಸ್ನೇಹಿತರೆ. ಬ್ಯಾಳಿ ಹಾಕಿ ಮಧ್ಯ ಉಂಟು ಕೋಳಿಗೆರ ಕರಿಗಡ ಬರ ಮಾಡಿ ಪೂಜೆ ಮಾಡಬೇಕು. ಇವ್ರು ಆಟಿ ಕೆಬ್ಬು ಸಾಮಾನು ಒಟ್ಟು ಕೆಬ್ಬು ಸಾಮಾನು ಯಾವ ಇರ್ತಾವೆ ಸ್ನೇಹಿತರೆ ಎಲ್ಲವೂ ಇವತ್ತು ಪೂಜೆ ಮಾಡ್ಬೇಕು ನೋಡಿ. ಕುರಿಪಿ ಕುಡುಗೋಲು ಗುದ್ಲಿ ಸಲಿಕಿ ಬೆಡಗ ಮತ್ತು ಏನೇ ಇಲ್ಲ ಕೆಬ್ಬು ಸಾಮಾನು ಪ್ರತಿ ಈಳಿಗೆ ಎಲ್ಲವೂ ತಿಕ್ಕಿ ತೊಳೆದು ಪೂಜೆ ಮಾಡಬೇಕು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ ಮತ್ತೆ ಸಿಗ್ತೀನಿ ನಿಮ್ಗೆ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ನಾನು ಇವಾಗ ಬಟ್ಟೆ ಬಾಂಡೆ ಮಾಡಿ ಅಷ್ಟು ತಿಕ್ಕಿಟ್ಟು ಜಾಕ ಮಾಡ್ತೀನಿ ರೀ ಸ್ನೇಹಿತರೆ. ಬಟ್ಟೆ ಗಿಟ್ಟೆ ಒಗೆದು ಹಾಕಿ ಜಾಕ ಮಾಡಿ ನೈಟಿ ಬಸಿದ್ದೀನಿ ಮೊನ್ನೆ ಹಾಕೊಂಡು ನೋಡಿದನ್ನ ಚೆಂದ ಕಾಣುತ್ತಲ್ಲ ಸ್ನೇಹಿತರೆ. ಬಟ್ಟೆನಲ್ಲಿ ಮ್ಯಾಗ ಒಣಾಕಿ ಕಿಟಕಿಯಾಗ ಕಾಣ್ತಿರ್ಬೇಕಲ್ಲಿ ಕಿಟಕಿಯಾಗ ಮ್ಯಾಗ ಸಜ್ಜಕ್ಕೆ ಒಣಾಕಿ ಬಿಟ್ಟಿನಿ ರೀ. ಬಂದು ಸಜ್ಜಕ್ಕೆ ಒಣಾಕಿ ಜಾಕ ಮಾಡಿದೆ. ಹಳೆ ನೈಟಿ ಕಳೆದಿಟ್ಟು ಇವಾಗ ಬ್ಯಾಗ್ ಇಡಬೇಕು ಸ್ನೇಹಿತರೆ. ಪೂಜೆ ಮಾಡಬೇಕು. ಟೈಮ್ ಬಂದು 11:55 ಆಗೈತೆ ನೋಡಿ. ಇನ್ನು 5 ನಿಮಿಷ 11 ಗಂಟೆ ಆಗುತ್ತೆ. ಶ್ರಾವಣವರೆಗೂ ಸ್ನೇಹಿತರೆ ತಲೆ ತೊಳ್ಕೊಂಡೆ. ಇವತ್ತು ಕಾರುಣಿ ಹಬ್ಬ ಅಲ್ಲ ಸ್ನೇಹಿತರೆ. ಹೀಗಾಗಿ ಬ್ಯಾಗ್ ಹಾಕಬೇಕು. ಬ್ಯಾಗ್ ಹಾಕಾಕ ಆ ಕಡೆ ಒಂದು ಕಡೆ ಕುಕ್ಕರ್ ಇಟ್ಟಿನಿ ನೀರು ಇಟ್ಟಿನಿ ನೋಡಿ ಕಾಣ್ತಿರ್ಬೇಕು ಸ್ನೇಹಿತರೆ. ಕುಕ್ಕರ್ಗೆ ನೀರು ಇಟ್ಟಿನಿ. ಈ ಕಡೆ ಒಂದು ಕಡೆ ಬಿಸಿನೀರು ಕೊಡ್ರತ್ತಂತ ಬಿಸಿನೀರು ಕಾಸಾಕತ್ತೀನಿ. ಬರೀ ಹಣ್ಣಿಲೆ ವಿಡಿಯೋ ಮಾಡಬಾರ್ದಂತ ಸ್ವಲ್ಪ ಆಯಿಲ್ ಇರತ್ತದ ನೋಡಿ. ಯಾಕಂದ್ರೆ ಬರೀ ಹಣ್ಣಿಲೆ ಮನ್ಯಾಗ ಮಕ್ಳು ಇರ್ತಾರೆ ಬರೀ ಹಣ್ಣಿಲೆ ಇರಬಾರ್ದು ಅಂತಾರೆ. ಅದಕ್ಕಾಗಿ ಆಯಿಲ್ ಹಚ್ಚಿ ನೈಟಿ ಹೆಂಗೆ ಕಾಣುತ್ತಂತ ಕಮೆಂಟ್ ಹಾಕಿ ಸ್ನೇಹಿತರೆ. ಎಲ್ಲ ಕೆಲಸ ಆಯ್ತು ನೋಡಿ. ಇವಾಗ ಇನ್ನು ಮ್ಯಾಗ ಬ್ಯಾಗ್ ಕೆಬ್ಬನ ಸಾಮಾನು ಎಲ್ಲ ತೊಳಿಬೇಕ್ರಿ. ಈಗ ಬ್ಯಾಗ್ ಕುದಿರಾಗ ಕೆಬ್ಬನ ಸಾಮಾನು ಎಲ್ಲ ತೊಳ್ಕೊಂಡು ರಾಟಿ ಕಾಯಿ ಹೊಡಿತೀನಿ ರೀ. ಇವತ್ತು ರಾಟಿ ಪೂಜೆ ಮಾಡೋಕೆ ಇವತ್ತೇನು ರಾಟಿ ಟಿಚ್ ಮಾಡಲ್ಲ ರೀ. ಹುಣ್ಣಿಮೆ ಮಾಡ್ತೀನಿ ರೀ. ನಾನು ಅಮಾಸೆ ಮಾತ್ರ ಯಾವ ಅಮಾಸೆರು ಟಿಚ್ ಮಾಡಲ್ಲ. ಹುಣ್ಣಿಮೆ ದಿನ ಹೆಂಗಂದ್ರೆ ಇವತ್ತು ಮತ್ತು ರಾಟಿ ಪೂಜೆ ಮಾಡ್ದೈತಲ್ಲ ರೀ. ಕೆಬ್ಬನ ಸಾಮಾನು ಪೂಜೆ ಮಾಡ್ದೈತಲ್ಲ ಇವತ್ತು. ಹಿಂಗಾಗಿ ಯಾವುದೂ ಒಲೆ ನೋಡಿ ಟೀಚಿಂಗ್ ಇಲ್ಲ. ಮತ್ತು ಸಿಗ್ತೀವಿ ಸ್ನೇಹಿತರೆ ನಿಮ್ಗೆ. ಸ್ನೇಹಿತರೆ ನಾನು ನಿಮ್ಮ ಮುಂದೆ ಬ್ಯಾಳೆ ಕುಸಾಕಿಡ್ತೀನಿ ರೀ. ಹೋಳಿಗೆ ಮಾಡ್ತೀನಿ ಅಂತ ಹೇಳಿದ್ದೆ. ಹೋಳಿಗೆ ಮಾಡ್ಬೇಕು ಅನ್ನೋದೇ ಇತ್ತು. ಅದು ಬ್ಯಾಳೆ 2 ಸೀಟಿ ಹೊಡಿಸ್ಬಿಟ್ಟೆ ಸ್ನೇಹಿತರೆ. ಹಣ್ಣು ಆಗಿಬಿಟ್ಟೈತೆ ರೀ. ಮಿಕ್ಸರ್ಗೆ ಹಾಕಿ ನೋಡಿದೆ ಇದು ಭಾಳ ಅಳುಕಾಕತ್ತು. ಬೇಡಪ್ಪ ಅಂಥೇಳಿ ಇಷ್ಟು ಮುಸ್ರಿ ನೋಡಿ. ಇಷ್ಟು ಮುಸ್ರಿಗೆ ಏನು ಮಾಡಿಲ್ಲ ಬಿಟ್ಲ ಸ್ನೇಹಿತರೆ. ಇವತ್ತೇನು ತಗದ ಭಾಳ ಬೇಸರ ಆಕತ್ತೆ ಸ್ನೇಹಿತರೆ. ಇವತ್ತು ಅನ್ಕೊಂಡು ಇವತ್ತೇನೋ ಆಗುತ್ತೆ ನನಗೆ ಅಂತ ಅನ್ಕೊಂಡು ಆಗೇ ಬಿಡ್ತು ನೋಡಿ. ಯಾಕಂದ್ರೆ ಮುಂಜಾನೆ ಬೆಳಗ್ಗೆ ಎದ್ದು ಕೇರಿ ಅಂಗಳ ಕಸ ಹುಡುಗಿ ನೀರು ಒಂದು ಬಕೆಟ್ ನೀರು ಕುಕ್ಕುಂಬರ್ನಿ ಹುಡ್ಕೊಂಡು ಹೊರ್ಯಾಕೆ ಹೊಂಟಿದ್ದೆ ಸ್ನೇಹಿತರೆ. ಹೊರ್ಯಾಕೆ ಹೋಗ ನಾನು ಕುಕ್ಕುಂಬರ್ನಿ ಪಡ್ಸಲ್ಲ ಕೈ ಜಾರಿ ಬಿದ್ದುಬಿಡ್ತು. ನೀವು ವಿಡಿಯೋ ಕ್ಲಿಪ್ ತೊಗೊಂಡಿಲ್ಲ ನಿಮ್ಮ ಮುಂದೆ. ಅದೇ ಮನಸ್ಸು ಸಮಾಧಾನ ಇದ್ದರೆ ಏನಾಗುತ್ತೆ ಏನಿಲ್ಲ ಎಲ್ಲ. ಆದ್ರೆ ಇದು ಅಡಿಗೆ ಕೆಡ್ತು ನೋಡಿ. ಭಾಳ ಬೇಜಾರು ಆಕಾಯ್ತು. ಈ ಕಡೆ ಸಾಂಬಾರು ಮಾಡೀನಿ ರೀ. ಅದೇ ಕಟ್ಟಿತ್ತಲ್ಲ ಒಂದಿಟ್ಟು ಸಾಂಬಾರು ಮಾಡೀನಿ. ಅನ್ನ ಮಾಡ್ತೀವಿ ಸ್ನೇಹಿತರೆ. ಇವಾಗ ಏನು ಮಾಡಲ್ಲ ಇದನ್ನು. ಇಷ್ಟು ಬೇಳೆ ಏನು ಮಾಡಬೇಕು ಏಲಕ್ಕಿ ಹಾಕಿ ಸೋಪ್ ಹಾಕಿ ಸ್ನೇಹಿತರೆ. ಇನ್ನೊಂದಿಷ್ಟು ಬಿಸಿನೀರು ಕಾಸಿ ಹಾಕಿ ಎಡ್ಬೇಕಾಟ್ ಹಾಕ್ಕೊಂಡು ಬೆಳ್ಳುಳ್ಳಿ ಮಾಡ್ಕೊತೀನಿ ರೀ ಒಂದಿಟ್ಟು. ಇಲ್ಲಿಕ್ಕೆ ಚಪಾತಿ ಬ್ಯಾಳೆ ಹಾಕ್ಕೊತೀನಿ ರೀ. ಅದು ಒಂದಿಟ್ಟು ಮಕ್ಳಿಗೆ ಬಂದ್ಗಾನೆ ಒಂದಿಷ್ಟು ತುಪ್ಪ ಹಾಕಿ ಬಿಸಿ ಮಾಡಿ ಇದು ಕಡ್ಲೆಬೇಳೆ ಪಾಯಸ ಆಗತ್ತೇ ಬಿಸಿ ಮಾಡಿ ಹಾಲು ತರಿಸಿ ಹಾಕಿ ಕೊಟ್ಬಿಡ್ತೀನಿ ಅವ್ರಿಗೆ. ಟೇಸ್ಟ್ ಆಗಿ ತಿಂತಾರೆ ಅವ್ರು. ಸ್ವಲ್ಪ ಚೇಂಜಿಗೆ ಬೆಳ್ಳುಳ್ಳಿ ಮಾಡಿಬಿಡ್ತೀನಿ. ಪೂಜೆಯನ್ನು ಮಾಡಲ್ಲ ಸ್ನೇಹಿತರೆ. ನಾನು ಪೂಜೆನೂ ನಾನು ಮಾಡ್ತಿದ್ದೆ. ಆದ್ರೆ ಸುಮ್ಮನೆ ಉಣ್ಣಾಕತ್ ಮಾಡಾಕತ್ತಿದ್ದೆ. ಇದೆಲ್ಲ ಇವತ್ತು ಕೆಬ್ಬು ಸಾಮಾನು ಪೂಜೆ ಮಾಡಿ ಕಾಯಿ ಹೊಡಿಬೇಕಾರೆ. ಆದ್ರೆ ನಾನು ಅದೇ ಪರಿಸ್ಥಿತಿ ಇಲ್ಲ. ಇವತ್ತು 3 ದಿನ ಆಯ್ತು ಸ್ನೇಹಿತರೆ. ಹೀಗಾಗಿ ನೋಡಿರಾತು 3 ದಿನ ಆಯ್ತಲ್ಲ ತಲೆ ತೊಳ್ಕೊಂಡು ಏನಾದರೂ ಎಡೆ ಮಾಡಿದ್ರೆ ನೋಡಿರಾತು ಅಂತ ಟ್ರೈ ಮಾಡಿದೆ. ಅದನ್ನು ಕ್ಯಾನ್ಸಲ್ ಮಾಡಿದ್ದು ನೋಡಿ. ಎಲ್ಲಿ ಬಿಡ 5 ದಿನ ಆಗುತ್ತರ ಮಾಡೋಕ್ಕೆ ಬರಲ್ಲ. ಶ್ರಾವಣಿ ಬಂದ್ಮ್ಯಾಗಾರ ತೊಳಿಸ್ಕೇರಿ ಕಾಯಿ ಹೊಡಿಸಿ ಒಂದು ರಾಟಿಗೆ ಅಷ್ಟು ಕೆಬ್ಬು ಸಾಮಾನು ತೊಳೆದು ಕಾಯಿ ಹೊಡಿಸ್ಬೇಕಂತ ಮಾಡಿದೆ. ಯಾವ್ದಾರ ಮಾಡ್ಬೇಕನ್ನೋದಾಗ ಅದು ಪೂಜೆ ಮಾಡ್ತಾ ಬಾ ದೇವರಿಗೆ ಮನ್ಸಿಗೆ ಬರಲಿಲ್ಲೋ ಏನು ಹೆಂಗಾಯ್ತು ಹೆಂಗಿಲ್ಲ
ನಾ ಬರೀ ದರಸಲ್ಲೇ ಕುಕ್ಕರ್ಗೆ ಹಾಕಲ್ಲ ಸ್ನೇಹಿತರೆ, ಬ್ಯಾಳಿಗೆ ಹಾಕೋದು ನಾ ಬರೀ ಇದಕ್ಕೆ ಹಾಕ್ತೀನಿ, ಒಲೆ ಮ್ಯಾಗ ಹಾಕ್ತೀನಿ. ನನಗೆ ಗೊತ್ತೇ ಆಗಲಿಲ್ಲ ಯಾವುದೇ ಆಡು ಬಂದು ಮನ್ಯಾಗ ಬಂದು ಇಕ್ಕಿ ಹೋಯ್ತು ನೋಡಿ. ಅಷ್ಟು ಒಳಗೆ ಕುಂತೀನಿ, ಬೇಜಾರಾಗ್ಬಿಟ್ಟೆ ಸ್ನೇಹಿತರೆ. 1:30 ಗಂಟೆ ಆಗಿ ಬಂದೈತಿ, ಏನೂ ಇಲ್ಲ. ಒಂದು ಪುಟ್ಟ ಬಾಂಡ್ಯಾಗೆ ಇವಾಗ ಮಾಡಿದ್ದೆಲ್ಲ ಮಟ್ಟಿದ್ದೆಲ್ಲ ಸ್ನೇಹಿತರೆ. ಮತ್ತು ಸಾರು ಒಂದು ಉಪ್ಪು ಚೆಲ್ಲಿತ್ತು ಬರೀ ಅದೊಂದು ಮಾತಾಡ್ಕೊಂಡು ಹಂಗೆ ಗಡಿಬಿಡಿ ಅಂತಲ್ಲ, ಗಡಿಬಿಡಿ ತೆಗೆದು ನಂದು ಸ್ನೇಹಿತರೆ. ಏನೂ ಅನ್ಕೋಬೇಡಿ, ಹಿಂಗಾಗುತ್ತೆ. ಎಲ್ಲರೂ ಜೀವನದಾಗ ಆಗುವ ಇವು ಎಲ್ಲ ಸಣ್ಣ ಪುಟ್ಟ ಸಮಸ್ಯೆ ಆಗುವ ಇವು. ಯಾರಿಗೇನ ಎಂಥ ಪರ್ಫೆಕ್ಟ್ ಅಡುಗೆ ಮಾಡ್ತಾರೆ, ಎಂಥ ತಿಳಿದೋರದಾರ ಅಂದರೂ ಒಂದು ತಪ್ಪು ಮಾಡಲೇಬೇಕು. ಅದು ಏನೋ ದೇವ್ರಿಗೇನು ನೈವೇದ್ಯ ಹಿಡಿದು ಇಷ್ಟ ಇಲ್ಲ. ನನಗೂ ಹಿಂಗೆ ಆಗೈತಲ್ಲ, 3 ದಿನ ಆಯ್ತು ಎಲ್ಲಿ ನೈವೇದ್ಯ ಹಿಡಿದು ಇಷ್ಟ ಇಲ್ಲ ದೇವ್ರಿಗೂ. ಇವತ್ತು ಕುಕುಂಬರ್ನೇ ತಳ್ಯಾಕೆ ಬಿಡ್ತು, ನಾ ಮುಟ್ಟಬಾರ್ದಿತ್ತು. ಮತ್ತು ಏನು ಮಾಡಿ ನಾವು ಒಬ್ಬಾಕೆ ಅನಿವಾರ್ಯ ಟೈಮ್ ಸ್ನೇಹಿತರೆ. 5 ದಿನ ಕುಕ್ಮಾನು ಮುಟ್ಟಬಾರ್ದ್ರಿ. ಈ ಥರ ಆದಾಗ ಹೆಣ್ಮಕ್ಳು ಗೊತ್ತಿರಬೇಕು. ಮತ್ತು ನಾ ಏನು ಮಾಡಿರಿ, ಇವತ್ತು ಹುಣ್ಣಿಮೆ ತೊಳಕೇರಿ ಬಾಗ್ಲಿಗೆ ಕುಕ್ಮ ಹಚ್ಚಲೇಬೇಕು ರೀ. ಹಿಂಗೆ ಹಾಕಿ ನಾನು ತೊಗೊಂಡೋದೆ ಕುಕುಂಬರ್ನೇ ತಳಗೆ ಬಿಟ್ಟು ಅದನ್ನ ಹಂಗೆ ಇಟ್ಟೀನಿ ರೀ. ತಿಕ್ಕ ಕುಕ್ಮ ಸ್ವಲ್ಪ ಹಾಕೊಂಡು ತಿಕ್ಕಿ ಅದನ್ನ ತೆಗೆದ್ಕೇರಿ. ಆದ್ರೆ ಹಂಗೆ ಬಕ್ಕಬರ್ಲೆ ಬೀಳಿಲ್ಲ, ಹಂಗತ ಬಿತ್ತು ಸ್ನೇಹಿತರೆ. ದೇವ್ರಿಗೆ ಇಷ್ಟ ಇಲ್ಲ. ಬನ್ನಿ ಚಪಾತಿ ಬ್ಯಾಳೆ ಸಾರು ಮಾಡೀನಿ. ಚಪಾತಿ ಹಿಟ್ಟು ನಾದಬೇಕು. ಮತ್ತು ಇದು ಚಪಾತಿ ಹಿಟ್ಟು ನಾದ್ಕೇರಿ ಇದೊಂದು ಸ್ವಲ್ಪ ಹೆಸರು ಪಾಯಸ ಆಗತ್ತೀನಿ ಅವ್ರಿಗೆ ಬಂದಾಗ ನೀವು ಕಡ್ಲಿಬೇಳೆ ಪಾಯಸ ಆಗತ್ತೀನಿ ಎಲ್ಲ ಹಾಕೇನಿ ರೀ. ಸ್ವಲ್ಪ ಬೇಕಾದ ಒಂದಿಷ್ಟು ನೀರು ಕಾಸಿ ಹಾಕಿ ಒಂದಿಷ್ಟು ಹಾಲು ತುಪ್ಪ ಹಾಕಿ ಕೊಟ್ಟನೆ ತಿಂತಾರೆ. ಮತ್ತು ಏನು ಮಾಡಬೇಕು ಬಾ. ಇದು ಬ್ಲೌಸ್ ಸ್ವಲ್ಪ ಲೂಸ್ ಆಗೈತೆ ಸ್ನೇಹಿತರೆ. ಹೊಲಿಗೆ ಹಾಕೊಂಡು ಬಂದು ಇವತ್ತು ಒಲ್ಲೆಲ್ಲ ಒಂದೇ ಇಟ್ಟು ಹೋಗ್ಯಾಳ, ಅದನ್ನು ನೈಟಿನ ಲೂಸ್ ಆಗೈತೆ ಅಂತ. ಎಲ್ಲ ಸಮಸ್ಯೆ ನೋಡಿ, ಈ ಸಮಸ್ಯೆಗೆ ಏನು ಮಾಡ್ಬೇಕಂದ್ರೆ ಸಾಕ್ತಾರೆ ಸ್ನೇಹಿತರೆ. ನಾನು ಸುಮ್ಮನೆ ಸ್ವಲ್ಪ ರೆಸ್ಟರ ಮಾಡಿ ರೆಸ್ಟ್ ಆಗ್ತಿತ್ತು. ಬನ್ನಿ ಅನ್ಕಿಡ್ತೀನಿ. ಯಾವ್ದು ಮಾಡಿ ಯಾವ್ದು ಬಿಡ ನಂಗೆ ಆಗೈತೆ ರೀ. ಎದ್ರ ಮ್ಯಾಗ ಮುಚ್ಚೆಲ್ಲ ತೆಗಿಯಲ್ಲ. ಶ್ರಾವಣ ಹೆಸರು ಬಾ ಇದು ಕಲ್ಲಿಬೇಳೆ ಪಾಯಸ ಮನೆ ಹಾಕ್ಕೊಳ್ಳಿ ಅಪ್ಪ ಸ್ನೇಹಿತರೆ. ಅವಾಗ ನೋಡಿ ನಾನು ಏನು ಕಿತಾಪತಿ ಮಾಡಕತ್ತಿ. ಏನು ಮಾಡಕತ್ತೀಯೋ? ಕೆಡ್ಸಿ ಬಿಡ, ಮಿಕ್ಸರ್ ಬಿಡು. ಯಾಕೆ ಬರೋಲ್ದು ಚುಚ್ಚಿಂಗ ಬಂತಲ್ಲ. ಸರಿ ನಾ ಎತ್ತಿ ಸರಿ. ಸ್ವಲ್ಪ ಹಾಕಿ ಕೊಟ್ರ ಅಂತ ತಿಂತಾರೆ ಹೇಳ್ಕೋತ. ಕಲ್ಲಿಬೇಳೆ ಪಾಯಸ ಅದು. ತುಪ್ಪ ಹಾಕೊಳ್ಳೆ ಕಾಸಿ. ತುಪ್ಪ ಹಾಕೊಳ್ಳೋ ಒಳಸೆ ಮಸ್ತಾಗತ್ತೆ. ಇದು ಮಾಡ್ತೀಮ ನೀವು ಮುಂದಕ್ಕೆ ಸೈಡ್ನೇ ಸಾಂಬಾರು ಮಾಡಿ ಮುಚ್ಚಿಟ್ನಿ. ಬನ್ನಿ ಸ್ನೇಹಿತರೆ, ಯಾಕೋ ಮನ್ಸಸ್ ಎಲ್ಲ ಸ್ವಲ್ಪ ರೆಸ್ಟ್ ಮುಕ್ಕೊಂಬಿಡ್ತೀನಿ ರೀ ನಾನು. ಯಾವುದು ಮಾಡೋಕ್ಕಾಗ್ತೀನಿ. ಬಾಂಡೆ ಮಾಡಿರಲ್ಲ ಉಣ್ಣಲ್ಲ, ಬಾಂಡೆ ಮಾಡೋದು ಹೊರಟಾಗ್ತೀನಿ ಸ್ನೇಹಿತರೆ. ಯಾಕೋ ಬಸಣ್ಣ ಕೊಬ್ಬರಿ ಇಲ್ಲ, ಎಲ್ಲ ಕೊಬ್ಬರಿ ಅಲ್ಲಿ ನೋಡೋ ಮ್ಯಾಗ ಇಟ್ಟಿಯಲ್ಲ ಕೊಳ್ತೋಗ್ಯ ಕೊಬ್ಬರಿ ಕೆಟ್ಟವು ನೋಡಾಳಿ ಮೌನಿ ಒಣ್ಯಾಕ ಕಳ್ಕ ಹೋಗಿಲ್ಲ, ಬಟ್ಟೆ ಡಕ್ಕೆ ನೋಡಾಯಿಲ್ಲ. ಆಂಟಿ ಕೊಬ್ಬರಿ ಕೆಟ್ಟವು ಅಂತೇಳಿ ಔಷಧ ಚಪ್ಪಲ್ ಒಳಗ್ಯಪ್ಪ ಅವನ. ಏನಪ್ಪ ಶಾಲೆಗೆ ಉಂಡಿಲ್ಲ? ಹಾಕಿ ಬಾ. ನಿನ್ನೇನು ಹೋಯ್ತಾ ಬಾ, ಅವನು ಹೊಸ ಚಪ್ಪಲ್ ತಂದ. ತುಪ್ಪ ಹಾಕ್ಲ ಸ್ವಲ್ಪ ಹಾಕಮ್ಮ, ಅದ ತಿನ್ನಲ್ಲ ಬಾ. ಶ್ರವಣ ಬಾ ಹಾಕಿ ಬಾ. ನಂದಾಗ ನೋಡಿ ಅತ್ತಿ ಮಾವ ಇರ್ಬೇಕಾಗಿತ್ತು ರೀ, ಬಡ್ಸ್ಕೊಂಡು ಸಾಯ್ತಿದ್ನಿ ಒಂದೇಟಿಗೆ. ಇದು ಈ ಥರ ಗಟ್ಟಿ ಅನ್ಸ ಸ್ನೇಹಿತರೆ ನಿಮ್ಗೆ. ಅಳುಕಾಗೈತ್ರಿ ಅದು, ಯಾಕಂದ್ರೆ ಅದು ಅಲ್ಲೇ ಹಣ್ಣಾಗ್ಬಿಟ್ಟೈತೆ ರೀ, ಅಲ್ಲೇ ಊರಾದಂಗೆ ಐತೆ. ಮಿಕ್ಸರ್ ಕಟ್ಟಿ ತೀರ ಅಳಕಾಕೈತೆ. ತಗೋ ಪಾಯಸ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ. ಹಂಗಾಯ್ತು ನೋಡಿ. ಈಗ ನಾವು ಇದು ಒಟ್ಟು ಆಗೋದು ಬೇಕಾಗೈತೆ ರೀ ನನಗೆ. ಅದೊಟ್ಟಾಗಲಿ ಚೆಲ್ಲಿದ್ರತ್ರ ಏನು ಮಾಡೋದು, ಕೈ ಮೀರಿ ಜಲಮಾನ ಹೋಗ್ತಾವೆ ಸ್ನೇಹಿತರೆ. ಬೇಕಂತ ಮಾಡಿದ್ದಲ್ಲ, ಕೈ ಮೀರಿ ಜಲಮ ಹೋಗ್ತಾವೆ. ಮತ್ತು ಆಗೋದೇ ಹತ್ತಿರ್ಬೇಕಾಗಿತ್ತು, ಬರಿಕೆ ಹತ್ತಿರ್ಬೇಕಾಗಿತ್ತು. ಹಿಂಗೆ ಅದ ಸ್ನೇಹಿತರೆ. ಹತ್ತಿ ಕೈಗೆ ಇದ್ದಾಗ ಆಗ್ಬೇಕಾಗಿತ್ತು. ಹಿಂಗೆ ಹೊಟ್ಟೆ ಹೊಡ್ಬಿಡ್ಕೊಂಡು ಮಂದಿ ಕೂಡ್ಸ್ಬಿಡ್ತೀನಿ ನೋಡಿ. ಏನು ಮಾಡೋಕೆ ನಡೆದ ರೀ. ಆದ್ರೆ ಒಬ್ಬೊಬ್ರು ಅತ್ತೆಯರು ಹೋಲ್ ಬಿಡವ ಆಗೋದು ಅಂತಾರೆ. ಒಬ್ಬೊಬ್ರು ಅತ್ತೆಯರು ಜಗಳ ಮಾಡಿ ಜುಟ್ಟಿ ಮಾಡಿ ಎಲ್ಲ ಮೂಡೆಲ್ಲ ಹಾಳು ಮಾಡಿ. ನಂದೇ ಇಷ್ಟು ಮೂಡು ಹಾಳಾಗೈತೆ ರೀ. ಯಾರು ಇಲ್ಲಾಂದ್ರೂ ಹಾಳಾತಲ್ಲ. ಉಂಟಿದ್ದಾರ ಚೆಂದಾಗಿ ಹೋಳ್ಗೆ ಮಾಡಬೇಕು, ತುಪ್ಪ ಹಾಕೊಂಬಾಕೊಂಡು ತಿಂತಾವು. ಅಲ್ಲೆಲ್ಲ ಮಾನಸಿಕ ಸೀಕ್ನಿ ಹೋಳ್ಗೆ ಮಾಡಬೇಕು. ಶ್ರಾವಣಿ ಬಂದು ಅಂತ ಆಸೆ ಇಂಥ ಮಾಡೋಕ್ಕದೆ ಆಸೆ ಎಲ್ಲ ನಿರಾಸೆ. ಒಮ್ಮೊಮ್ಮೆ ನಾವು ಏನು ಆಸೆ ಅಂತ ಮಾಡ್ತಿರ್ತೀವಲ್ಲ, ಆಸೆ ಈಡೇರಲ್ಲ ಸ್ನೇಹಿತರೆ, ನಿರಾಶೆನ ಆಗ್ತಾವೆ. ಅದು ನಾನು ಮುಂಜಾನೆ ಎದ್ದುಗಾಡನೆ ತೋರಿಸ್ಕೊಟ್ಟೈತೆ. ಆದ್ರೆ ಹೋಲ್ಬಿಡಿ, ಹೆಂಗೆ ಅದಂಗೆ ಕೈ ಮೀರಿ ಜನ್ಮ ಹೋಗ್ತಾವೆ. ಜನ್ಮ ತರೋಕ್ಕಾಗಲ್ಲ ಕೈ ಮೀರಿಂದ. ಇವು ಎಲ್ಲ ಮಾಮೂಲಿ ರೆಡಿ ಹಾಕ್ರಿ. ತಲೆ ಕೆಡ್ಸೋಬಾರ್ದ್ರಿ. ಬನ್ನಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಸಿಗ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನಿಮ್ಗೆ.
ಸ್ನೇಹಿತರೆ ಟೈಮು 1:30 2 ಗಂಟೆ ಆಗಿತ್ತು. ನಾವು ಅವಾಗ ವಿಡಿಯೋ ಬಂದ್ ಮಾಡೋದಕ್ಕೆ ಇವಾಗ ವಿಡಿಯೋ ಚಾಲೂ ಮಾಡಕತ್ತಿ ಸ್ನೇಹಿತರೆ. ಇವಾಗ 6:49 ಆಗೈತೆ. ಅಂಗಳ ಕಸ ಗುಡಿಸಿ ಅಂಗಳಕ್ಕೆ ನೀರು ಹೊಡೆದು ಮನೆ ಎಲ್ಲ ಕಸ ಗುಡಿಸಿ ಸ್ನೇಹಿತರೆ. ಇವತ್ತೇನು ಕೆಲಸ ಇಲ್ಲ, ಟೀಚಿಂಗ್ ಇಲ್ಲರ್ಕ ಒಬ್ಬರು ನಮ್ಮ ಸಿಸ್ಟರ್ಗಳು ಮಾತಾಡಿದೆ. ದುಬೈದಾಗ ಇರ್ತಾರೆ ನನ್ನ ಸಿಸ್ಟರು. ನೋಡಿ ಸ್ನೇಹಿತರೆ, ಏನು ಹೆಚ್ಚಿಗೆ ಹೇಳೋಕ್ಕಲ್ಲ, ಒಳ್ಳೆ ಮನಸ್ಸು ಅಂತಲೇ ಹೇಳ್ಬೋದು. ಒಂದೇ ಮಾತನಾಗ ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ಒಳ್ಳೆ ಮನಸ್ಸು ಅಂತಲೇ ಹೇಳ್ಬೋದು. ನಮ್ಮೆಲ್ಲ ದಿನ ವಿಡಿಯೋ ನೋಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ನೀವು ಇಷ್ಟು ಕಷ್ಟಪಡ್ತಿರಲ್ಲ ಸಿಸ್ಟರ್, ನೀವು 2 ಮಕ್ಕಳು ತೊಗೊಂಡು ಮನ್ಯಾಗ ಅಣ್ಣಾರಿಲ್ಲ 2 ಮಕ್ಕಳು ತೊಗೊಂಡು ಕಷ್ಟಪಡ್ತಿರಲ್ಲ ಅಂಥೇಳಿ ಭಾಳ ಇದು ಮಾಡಿದ್ರು ಸ್ನೇಹಿತರೆ. ಅವ್ರಿಗೂ ಒಂದಿಷ್ಟು ಮಾತಾಡಿ ಮತ್ತು ನನಗೆ ಖುಷಿ ಆಯಿತು. ಯಾಕಂದ್ರೆ ಬಿಡಪ್ಪ, ನಾನು ಇಷ್ಟು ಕಷ್ಟಪಡೋಕೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡ್ತಾರಲ್ಲ, ಇನ್ನು ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಸಪೋರ್ಟ್ ಐತಲ್ಲ ಅಂತೇಳಿ ಖುಷಿ ಆಯಿತು. ಮತ್ತು ಸ್ನೇಹಿತರೆ, ಶ್ರಾವಣಿಗೆ ಸ್ಟಡಿ ಟೇಬಲ್ ಕೊಡಿಸ್ತೀನಿ ರೀ. ದಿನ ಹಾಕಿ ಹಂಗೆ ಬರ್ತಿದ್ಲು, ಅದು ಮಡಿಚಿ ಮಾಡ್ದೆ ಇಟ್ಟಿದ್ಲು. ಸ್ಟಡಿ ಟೇಬಲ್ ಆರ್ಡ್ರ್ ಮಾಡ್ತೀನಿ ರೀ, ನಿಮ್ಮ ಮನೆಗೆ ಬರ್ತಾ ಅಡ್ರೆಸ್ ಹಾಕ್ರಿ ಅಂತಂದರು. ಹಾಕಿದ್ದೇನೆ ಅಡ್ರೆಸ್ಸು. ಇಲ್ಲ ಸಿಸ್ಟರ್ ಸ್ಟಡಿ ಐತೆ ಸ್ನೇಹಿತರೆ, ಇರಕ್ಲೆ ಯಾಕೆ ಆಸೆ ಮಾಡೋದು, ಇವಾಗ ಕೊಡ್ತಾರಂದ್ಗಾನೆ ಆಸೆ ಮಾಡಬಾರ್ದು ಸ್ನೇಹಿತರೆ. ಅದಕ್ಕಂತೆ ನಾನು ಇವರೊಬ್ರು ಅಕ್ಕ ಸಿಸ್ಟರ್ ಕಳಿಸಿದ್ರಲ್ಲ, ಅವ್ರ ಹೆಸ್ರು ಹೇಳ್ಬೇಡ ಅಂದಾರ. ಅದ್ರ ಹೆಸ್ರು ಬಿಟ್ಟಿರ್ತೀನಿ, ಕ್ಷಮೆ ಇರಲಿ. ಏನೋ ನಾನು ಬಡ ಬಾಯಿ ಬಂದಿದ್ದೆಲ್ಲ ಮಾತಾಡಿಬಿಟ್ಟಿರ್ತೀನಿ. ನಿಮ್ಗೆ ಬೇಕಂತ ನಿಮ್ಗೆ ಹೇಳ್ಬೇಕು, ನಿಮ್ಮ ಹೆಸ್ರು ಹೇಳ್ಬೇಕು ತೊಗೋಬೇಕನ್ನೋ ಉದ್ದೇಶ ಏನು, ಕೆಟ್ಟ ಉದ್ದೇಶ ಏನಿಲ್ಲ ಸ್ನೇಹಿತರೆ ನನಗೆ. ಇವತ್ತು ಮಾತ್ರ ಹೇಳಲ್ರಿ, ಯಾರ್ದು ಹೆಸ್ರು ಹೇಳಲ್ಲ. ಅವ್ರ ಪರ್ಮಿಷನ್ ತೊಗೊಂಡು ಸಿಸ್ಟರ್ ಹೇಳಕತ್ತೀನಿ. ಇಷ್ಟೆಲ್ಲ ಮಾತಾಡೀವ್ರಿ, ಸುಳ್ಳೆ ಯಾಕೆ ಹೇಳ್ಬೇಕು, ಅವ್ರ ಹೆಸ್ರು ನಾ ಕೇಳಿಲ್ಲ. ನನ್ನ ಹೆಸ್ರು ಅವ್ರಿಗೆ ಗೊತ್ತಿದ್ದು ಬಿಡ್ರಿ. ಯೂಟ್ಯೂಬ್ ಫ್ಯಾಮಿಲಿ ಎಲ್ಲ ಗೊತ್ತೈತೆ ನನ್ನ ಹೆಸ್ರು, ನನಗೆ ಏನು ಹೆಂಗೆ ಜೀವನ ಐತೆ ಎಲ್ಲ ಗೊತ್ತೈತೆ ನನ್ನ ಜೀವನ ಬಗ್ಗೆ. ಅವ್ರಿಗೆ ಒಂದು ಗಂಡು ಪಾಪು ಒಂದು ಹೆಣ್ಣು ಪಾಪು ಒಂದು ಸ್ನೇಹಿತರೆ. ಗಂಡು ಮಗ 7ನೇತ್ತೆ ಮತ್ತು ಹೆಣ್ಣು ಪಾಪು ಎಷ್ಟನೇತ್ತೆ ಅಂದ್ರೆ ಸ್ನೇಹಿತರೆ ನನಗೆ ನೋಡಿ ಅಷ್ಟು ನೆನಪಾಗಿಬಿಡ್ತೀನಿ. ಆದರೆ ಮತ್ತು ಸ್ನೇಹಿತರೆ, ಶ್ರಾವಣಿ ಊಟ ಅದ ಮಸ್ತ್ ಮುದ್ದಾಗದವ್ರು 2 ಮಕ್ಕಳು ಮುದ್ದಾಗ್ಯದವ್ರಿ. ನಿಮ್ಮ ಸಿಸ್ಟರ್ ಶ್ರಾವಣಿ ಶ್ಯಾಮ್ಕುಮಾರ್ ನೋಡ್ರಿ ನನ್ನ ಮಕ್ಕಳ ರೂಪನೇ ನೋಡ್ದಂಗೆ ಆಗತ್ತೆ ಅಂತೇಳಿ. ಅಲ್ಲ, ನನ್ನ ಮಕ್ಕಳು ಅವ್ರ ಮಕ್ಕಳ ರೂಪದಾಗ ನೋಡ್ತಾರಲ್ಲ, ಖುಷಿ ಆಗುತ್ತೆ. ಎಲ್ಲರೂ ಪ್ರತಿಯೊಬ್ಬರು ಇದನ್ನೇ ಹೇಳ್ತಾರೆ, ಸಿಸ್ಟರ್ ನಿಮ್ಮ ಮಕ್ಕಳು ನೋಡ್ರಿ, ನಮ್ಮ ಶ್ರಾವಣಿ ಶ್ಯಾಮ್ಕುಮಾರ್ ನೋಡ್ರಿ ನಮ್ಮ ಮಕ್ಕಳ ರೂಪದಾಗ ಅದಾರಿ, ಮಸ್ತ್ ಅದ ರೀ, ಆ್ಯಕ್ಟಿವ್ ಆಗದಾರ ಅಂತ ಎಲ್ಲರೂ ಹೇಳ್ತಾರೆ. ಇವರು ಹಂಗೆ ಹೇಳಿದರು. ಖುಷಿ ಆಯ್ತು ನನಗೆ. ಮತ್ತು ಸಿಸ್ಟರು ಸ್ಟಡಿ ಸ್ಟ್ಯಾಂಡ್ ಕೊಡ್ತೀನಿ ಅಂದರು, ಆರ್ಡ್ರ್ ಮಾಡ್ತೀನಿ ಅಂದರು. ಬ್ಯಾಗ್ ಬೇಕಂದ್ರೆ ಬ್ಯಾಗ್ ಕೇಳಂದ್ರು, ಬ್ಯಾಗನ್ನು ಮನೆ ತಂದೀನಿ. ಬುಕ್ಕ ತಂದಿನಿ ಸ್ನೇಹಿತರೆ, ಕಂಪಾಸ್ ಅಕ್ಕಿ ಎಲ್ಲ ಸಂತಿ ಮಾಡ್ಕೊಂಬಂದೀನಿ. ಏನೂ ಬೇಡ ಸಿಸ್ಟರ್, ನಿಂದ ಲಾಸ್ಟಿಗೆ ಪ್ಲೀಸ್ ಮಕ್ಳಿಗೆ ತಿನ್ನೋಕೆ ಏನಾರ ಕೊಡಿಸ್ರಿ, ನಾನು ಇಷ್ಟು ಅಮೌಂಟ್ ಹಾಕ್ತೀನಿ ನಿಮಗೆ, ಗೂಗಲ್ ಪೇ ಐತೆ ಅಂತ ಕೇಳಿದ್ರು ಸ್ನೇಹಿತರೆ ಅವರು. ನಾನು ಅಂದೆ ಗೂಗಲ್ ಪ್ಲೇ ಇಲ್ಲ ಸಿಸ್ಟರ್, ಗೂಗಲ್ ಪ್ಲೇ ಅಂದರೆ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ನಾ ಫಸ್ಟ್ ಟೈಮ್ ಇದು ಕೇಳೋದು, ಅವ್ರ ಬಾಯಿಲೆ ಸುಳ್ಳು ಯಾಕೆ ಕೇಳಬೇಕು, ಕರೆ ಅಂತೈತ್ರಿ. ಗೂಗಲ್ ಪೇ ಅಂತ ಫಸ್ಟ್ ಟೈಮ್ ನಾನು ಕೇಳೋದು. ಇದನ್ನು ಕುದಿರ್ತಲ್ಲ ಸ್ನೇಹಿತರೆ, ಬೆಲ್ಲ ಬೆಳೆ ಮಾಡ್ಕೊಂಡು ನೋಡಿ, ಒಂದಿಷ್ಟು ನೀರು ಕಾಯ್ಸಿ ಹಾಕಿ ಸ್ವಲ್ಪ ಗಟ್ಟಿ ಅಂತ ತೆಗ್ದೀನಿ ರೀ. ಒಂದು ಸ್ವಲ್ಪ ಬೆಲ್ಲ ಬೆಳೆ ಮಾಡ್ಕೊಂಡು ಸ್ನೇಹಿತರೆ. ಇದಕ್ಕೆಲ್ಲ ಏಲಕ್ಕಿ ಹಾಕಿನಿ, ಸೋಪ್ ಹಾಕಿನಿ, ಎಲ್ಲ ಹಾಕಿ ಸ್ನೇಹಿತರೆ. ಮತ್ತೇನು ಹಾಕೋದು, ಬೇಕಂದ್ರೆ ಕೊಬ್ಬರಿ ಹಾಕೋಬೋದು. ಕುದಿಯಾಕತ್ತೈತೆ. ಈ ಕಡೆ ಹಿಟ್ಟು ನಾದಿಟ್ಟೇನಿ ರೀ, ನೋಡೋದು ಒಂದು ಕಾಟ ಹಾಕಿ ಚಪಾತಿ ಮಾಡಬೇಕು. ಈ ಕಡೆ ಮಾತ್ರ ಸಾಂಬಾರು ರೆಡಿ ಆಗೈತಿ, ಅನ್ನ ಮಾಡಬೇಕು ಸ್ನೇಹಿತರೆ. ಇನ್ನೂ ಬಾಂಡೆ ಅದಾವು. ಗೂಗಲ್ ಪ್ಲೇ ಅಂದ್ರೆ ನಂಗೆ ಗೊತ್ತೇ ಇಲ್ಲ. ಗೂಗಲ್ ಪ್ಲೇ ಅಂದ್ರೆ ಏನರ ಅಕೌಂಟ್ ಇರ್ತಲ್ಲ ಸ್ನೇಹಿತರೆ, ಯೂಟ್ಯೂಬ್ನೇ ಅಕೌಂಟಿಗೆ ಗೂಗಲ್ ಪೇ ಗೂಗಲ್ ಆ್ಯಡ್ಸ್ ಗೂಗಲ್ ಅಂತಲ್ಲ, ಹಂಗೆ ಅಂದ್ಕೊಂಡ್ಬಿಟ್ಟಿನಿ. ಇಲ್ಲ ಅಕ್ಕ ಗೂಗಲ್ ಪೇ ಅಂದರೆ ಈ ಫೋನ್ಪೇ ಹೆಂಗೆ ನಾ ಕೇಳಿದೆ ಅವ್ರನ್ನ. ಯಾಕಂದ್ರೆ ನನಗೆ ಗೊತ್ತಾಗಲಾರ್ದು ಕೇಳಿ ತಿಳ್ಕೊತೀನಿ ಸ್ನೇಹಿತರೆ ನಾನು. ಪಾಪ ಅವ್ರು ಚಂದ ರಿಪ್ಲೈ ಕೊಟ್ರು ಬಿಡಿ. ಗೂಗಲ್ ಪ್ಲೇ ಅಂದ್ರೆ ಫೋನ್ಪೇ ಇರುತ್ತಲ್ರಿ, ಹಂಗೆ ಗೂಗಲ್ ಪ್ಲೇನು ಬರ್ತಾ ನಿಮ್ಮ ಅನ್ನಾರ ಬಂದ್ರೆ ಅವ್ರಿಗೆ ಹೇಳಿ ಮಾಡಿಕೊಡ್ತಾರೆ. ನಂದು ಗೂಗಲ್ ಪ್ಲೇ ಇದೆ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ಖಂಡಿತ ಕೇಳಿರಿ. ನಿಮಗೇನೋ ಹೆಲ್ಪ್ ಬೇಕಾದ್ರೆ ನಾನು ಖಂಡಿತ ನಿಮ್ಗೆ ಮಾಡ್ತೀನಿ, ಸಂಕೋಚ ಪಟ್ಕೋಬೇಡಿ. ಕೇಳ್ರಂದ್ರೆ ಯಾರು ಕೇಳ್ತಾರೆ ಸ್ನೇಹಿತರೆ, ಮನೆಯವರೇ ಆಗಲ್ಲ ಇವಾಗ, ಎಲ್ಲ ಮನೆಯವರೇ ಯಾರೂ ಆಗಲ್ಲ. ಹಿಂಗಾಗಿ ನಾನು ಅಂದೆ. ಖುಷಿ ಆಯಿತು ಸ್ನೇಹಿತರೆ, ನನ್ನ ಕಣ್ಣ ನೀರೇ ಬಂದುಬಿಟ್ಟು ಅಂತಲೇ ಹೇಳ್ಬೋದು. ಯಾಕಂದ್ರೆ ಮನೆಯವರೇ ಹೆಂಗದಿ ಹೆಂಗಿಲ್ಲ, ಮಕ್ಕಳದ್ದು ಹೆಂಗೆ ಮಾಡ್ತೀವಿ ಖರ್ಚು ಅಂತ ಯಾರೂ ಕೇಳಲ್ಲ. ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ ಇಷ್ಟು ಹಿಂಗೆಲ್ಲ ಸಮಸ್ಯೆ ಇದೆ, ಆರ್ಡ್ರ್ ಮಾಡ್ರೆ ಎಲ್ಲರೂ ತಕ್ಷಣ ನನಗೆ 3,000 ರೂಪಾಯಿ ಅಮೌಂಟ್ ಬೇಕಾಗಿತ್ತು. 4,000 ರೂಪಾಯಿ ಆರ್ಡ್ರ್ ಬಂತು ಸ್ನೇಹಿತರೆ, ನಿಮ್ಮ ಪುಣ್ಯನಿಂದ 4,000 ರೂಪಾಯಿ ಫೋನ್ಪೇ ಮಾಡಿದರು. ಡ್ರೆಸ್ ಕೊಡಿಸ್ಬೇಕು, ಇನ್ನೂ 1 ವಾರ ಲೇಟ್ ಅಂದರೆ ಇನ್ನೂ ಬಾಂಡೆ ತಿಕ್ಕಬೇಕು ಸ್ನೇಹಿತರೆ. ಅದೇ ನೋಡಿ ಸ್ನೇಹಿತರೆ, ನಾನು ಯೂಟ್ಯೂಬ್ ಫ್ಯಾಮ್ಲಿ ಅಂತಲೇ ಭಾಳ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ನನಗೆ ಇನ್ನೂ ಧೈರ್ಯ ಬಂತು. ಯಾಕಂದ್ರೆ ಇಷ್ಟೆಲ್ಲ ನನಗೇನೋ ಕಷ್ಟ ಆಯ್ತು ಅಂದ್ರೆ ನಾನು ಯೂಟ್ಯೂಬ್ ಫ್ಯಾಮ್ಲಿ ತಕ್ಷಣ ಹೇಳ್ಕೊಂಡ್ಬಿಡ್ತೀನಿ. ಇಲ್ಲಿಕಂದ್ರೆ ಎಲ್ಲ ಜಳ ಇತ್ತು ಸ್ನೇಹಿತರೆ ನಂದು. ಹೆಂಗೆ ಮಾಡ್ತಿದ್ದೋ ಗೊತ್ತಿಲ್ಲ. ನನ್ನ ಯೂಟ್ಯೂಬ್ ಫ್ಯಾಮ್ಲಿನ ಒಂದು ಮಾಡಿದ್ದಂದ್ರೆ ನಮ್ಮ ವೈನಿಯರಿಗೆ ಥ್ಯಾಂಕ್ಸ್ ಹೇಳಬೇಕು ಈ ವಿಡಿಯೋ ಮುಖಾಂತರ. ಅವರೇ ನನಗೆ ಯೂಟ್ಯೂಬ್ ಮಾಡೋಂಥ ಎಲ್ಲ ಹೇಳ್ಕೊಟ್ಟಿದ್ದಕ್ಕೆ ಹೆಲ್ಪ್ ಆಯ್ತು ನೋಡಿ ಸ್ನೇಹಿತರೆ. ಹೆಲ್ಪ್ ಅನ್ನೋಕ್ಕೆ ತುಂಬ ಹೆಲ್ಪ್ ಆಗೈತೆ ರೀ. ಅವರೇ ನಮಗೇನು ಹೇಳ್ಕೊಡ್ಲಿಕ್ಕಂದ್ರೆ
ನಮ್ಗೇನು ಗೊತ್ತಾದಿತ್ತು. ಇವಾಗ ನಾನು ನಿಮಗೆ ನಮ್ಮ ಕಷ್ಟ ಸುಖ ನನ್ನ ಜೀವನ ಹೆಂಗಿರುತ್ತೆ ನನ್ನ ಲೈಫ್ ಸ್ಟೈಲ್ ನಿಮ್ಗೆ ತೋರ್ಸೋಕೆ ಆಗ್ತಿದ್ದಿಲ್ಲ ಸ್ನೇಹಿತರೆ. ಅವ್ರು ನಮ್ಮ ವೈನಿಯರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ನನ್ನ ಕಡೆಯಿಂದ. ನೀವು ಕೂಡ ಹೇಳಿ, ಯಾಕಂದ್ರೆ ನನಗೆ ಯೂಟ್ಯೂಬ್ ಏನು ನನಗೆ ಇಂಗ್ಲೀಷ್ ಅಂತ ಗೊತ್ತೇ ಇಲ್ಲ. ಇವಾಗ ಒಂದು ಇಂಗ್ಲೀಷ್ ಮಾತಾಡಕತ್ತೀನಿ. ಇಂಗ್ಲೀಷ್ ಅರ್ಚನಕ್ಕ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತೀರಿ, ಇದೇ ಥರ ಮಾತಾಡಿ ಮತ್ತು ಇದೇ ಥರ ಶ್ರಾವಣಿ ಓದಿಸ್ರಿ, ಇಷ್ಟು ಆ್ಯಕ್ಟಿವ್ ಆಗಿರಿ ಅಂತ ಅವರು ಅಂದರು. ಮತ್ತು ಇವರು ಸಿಸ್ಟರ್ ಬ್ಯಾಡ ಅನ್ನೋಕ್ಕೆ ಶ್ರಾವಣಿಗೆ ಚಾಕ್ಲೇಟ್ ಕೊಡಿಸ್ರಿ ಅಂತೇಳಿ ಅಮೌಂಟ್ ಹಾಕಿದ್ರು. ಅವ್ರು ಏಟೇ ಹಾಕಲಿ ಅಮೌಂಟ್ ನಾನು ಅದನ್ನು ವಿಡಿಯೋದಾಗ ಹೇಳಲ್ಲ ಸ್ನೇಹಿತರೆ. ಅವರು ಒಂದೇ ರೂಪಾಯಿ ಅಮೌಂಟ್ ಹಾಕ್ಯಾರ ಸ್ನೇಹಿತರೆ, 1 ರೂಪಾಯಿನಿಲ್ಲ ಜಾಸ್ತಿನೇ ಹಾಕ್ಯಾರ. ನಾನು ಹೇಳ್ತೀನಿ ಅವತ್ತು ಆ ಅಮೌಂಟ್ ಎಷ್ಟು ಹಾಕ್ಯಾರ, ಏನು ತಿನ್ನಕ್ಕೆ ತಂದೆ ಅದನ್ನೊಂದು ವಿಡಿಯೋದಾಗ ನಾನು ತೋರಿಸ್ತೀನಿ. ಅವ್ರ ಅಮೌಂಟ್ 1 ರೂಪಾಯಿ ಬಳಸಲ್ಲ, ತಿನ್ನಕ್ಕೆ ತೊಗೊಂಬರ್ತೀನಿ ಸ್ನೇಹಿತರೆ. ಆ ವಿಡಿಯೋದಾಗ ನಾನು ಹೇಳ್ತಿರ್ತೀನಿ ನಿಮಗೆಲ್ಲ ಇಷ್ಟು ಅಮೌಂಟ್ ಹಾಕ್ಯಾರ, ಇಷ್ಟು ತಿನ್ನಕ್ಕೆ ಅಂತ. ಆಕೆಗೆ ಏನು ಬೇಕಂತ ಅಂದ್ರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಬೇಕಾ ಸ್ನೇಹಿತರೆ. 5 ರೂಪಾಯಿ 10 ರೂಪಾಯಿ ಡೈರಿ ಮಿಲ್ಕ್ ಚಾಕ್ಲೇಟ್ ತಿಂದಾರ. 55 ರೂಪಾಯಿ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಸ್ನೇಹಿತರೆ. ಅವು 2 ತೊಗೊಂಬರ್ತೀನಿ. ಮತ್ತೊಂದು ಹಾಲಿ ಮ್ಯಾಕ್ ಕೈನಿದು ಇದು ಇರ್ತಲ್ಲ, ಅದು ಏನಮ್ಮದು ಅಮ್ಮ ಮಾನ್ ಬೇಡಿದೆಲ್ಲ ಅಲ್ಲಿ ಜಾತ್ರೆಗೆ ರೊಕ್ಕಿಲ್ಲಮ್ಮ ಬಾ ಅಂದ್ನಲ್ಲ, 100 ರೂಪಾಯಿ ಪಾಕುಲ ಹೇಳಿದ್ರಲ್ಲ ಅದು ಸ್ನೇಹಿತರೆ. 100 ರೂಪಾಯಿ ಪಾಕುಲ ಹೇಳಿದ್ರು ಅವರು. ಹಾಲಿನ ಕೆನಿಲೆ ಮಾಡಿರ್ತಾರೆ, ಅದು ಏನೋ ಅಂತ ನನ್ನ ಮಾತ್ರ ಅಷ್ಟೊಂದು ಗೊತ್ತಿಲ್ಲ. ಅದು ಮಸ್ತ್ ಇರ್ತದೆ. ಆದ್ರೆ ಇವ್ರ ಅಪ್ಪಾರ ತಿಂದು ಸ್ನೇಹಿತರೆ ನಾನು. ಆದ್ರೆ ಅಂಥದ್ದು ಇವ್ರ ಅಪ್ಪಾರ ತಂದು ಕೊಟ್ಟಿದ್ರೆ ತಿಂದಿನೊಮ್ಮೆ ಅದನ್ನು ನಾನು ತೊಗೊಂಬಂದ್ಬಿಡ್ತೀನಿ ನೋಡಿ. ಮತ್ತೆ ಅಂತಾರಲ್ಲ ಸ್ನೇಹಿತರೆ, ಅದೊಂದು ಪೊಕ್ಕಲ 2 ಚಾಕ್ಲೇಟ್ ತಂದೆ ಅಂದ್ರೆ ಅವ್ರಿಗೆ ತೃಪ್ತಿ ಆಗುತ್ತೆ. ಆನೆ ಮ್ಯಾಕೆ ಯಾವತ್ತ ಜಾತ್ರೆ ಡ್ಯಾಮನ್ ಜಾತ್ರೆ ಬೇಡಿದಿಲ್ಲ ಅವತ್ತು ಅಲ್ಲಿ ಮಾರಾಕತ್ತಿರಲ್ಲ ಪ್ರಸಾದ ಹೊರಕ್ಕೆ ಬಂದ್ವಿ, ಅಲ್ಲಿ ಹಚ್ಚಿದ್ರು ನೋಡು ಆ ಬಾಕ್ಸ್ನಾಗ ಇಟ್ಟಿದ್ರಲ್ಲ ಮಮ್ಮಿ, ಇದು ಪೇಡೆಗತ್ತೆ ಇದ್ವಲ್ಲ ಆವತ್ತು ಆ ಮಮ್ಮಿ ಕೊಡ್ಸಂದಿ. ನಾ ಕೇಳಿದ್ನಿಲ್ಲ ಅವ್ರು 100 ರೂಪಾಯಿ ಪಾಕುಲ್ಲ ಅಂದ್ರೆ ಇಲ್ಲ ಅಕ್ಕ ಬೇಡಮ್ಮ ರೊಕ್ಕಿಲ್ಲ ಬಾ ಅಂತಂದು. ನಾನು ತಾಕಿರೋದು ಜಾತ್ರೆಗೆ ಹೋಗಿ 200 ರೂಪಾಯಿ ಇದ್ವಾ ನಿನಗೆ. ಮತ್ತು ನಾನು 50 ರೂಪಾಯಿ ಬಾಲ್ ಕೊಡ್ಸಿದ್ದೆ ಅವಾಗ. ಒಂದು 100 ರೂಪಾಯಿ ಕ್ರೀ ಶರ್ಟ್ ಇದು ಹಾಕ್ಸಂದೆ ಗ್ಲಾಸ್ ಜೋಕಾಲಿ ಹತ್ತಿಸಂದಿ ಹತ್ತಿಸ್ಲಿ ಮಮ್ಮಿ. ಯಾಕೆ ಹೇಳು ಏನು ಮಾಡಿದಿ, ಯಾಕೆ ಸುಮ್ಮನೆ ಕೂತಿ ಹೇಳ ಮತ್ತೆ. ಗೆದ್ಲು ಹಂಗೆ ಐತೆ ಸ್ನೇಹಿತರೆ. ರೊಕ್ಕದ ಹೆಂಗಾರ ಆಗ್ಬಿಡಿ, ರೊಕ್ಕದ್ದು 100 ರೂಪಾಯಿ ಅಂದ್ರೆ ಶ್ರಾವಣಿ ಒಬ್ಬಾಕಿನ ಹತ್ತಿಸ್ಬೇಕು. ದೊಡ್ಡ ಜೋಕಲ್ರಿ. ನಾನು ಬಾದಾಮಿ ಜಾತ್ರೆಗೂ ಎಲ್ಲ ಮುಟ್ಟಕ್ಕೆ ಹೋಗಿದ್ನಲ್ಲ ಸ್ನೇಹಿತರೆ. ಅವಾಗೂ ನಾನು ಹತ್ತಬೇಕನ್ನೋ ಒಂದು ಸಲ ಜೀವನದಾಗ ಹತ್ತಿಲ್ಲ ಸ್ನೇಹಿತರೆ. ಅಲ್ಲಿನೂ ಕೇಳಿದೆ, ಅಲ್ಲಿ 150 ಹೇಳಿದ್ರು ಬಾದಾಮಿಯಾಗ. ಮತ್ತು ಬಾದಾಮಿ ಹೋಗಿದ್ದೆಲ್ಲ ಎಲ್ಲ ಮುಟ್ಟಕ್ಕೆ ಹೋದಾಗ ಅಲ್ಲಿ ಅಂದ್ರೆ 150 ರೂಪಾಯಿ ಅಂದರು. ಮತ್ತು ಸಣ್ಣ ಹುಡ್ರಿಗೆ ಆಟೆ ದೊಡ್ಡರಿಗೆ ಆಟೆ 300 ರೂಪಾಯಿ ಅಂದ್ರೆ ಇಲ್ಲಿ 200 ರೂಪಾಯಿದಾಗ ಹತ್ತಿದ್ವಿ. 300 ರೂಪಾಯಿದಾಗ 3 ಹತ್ತಿದ್ವಿ ಸ್ನೇಹಿತರೆ. ಆದ್ರೆ ನಾನು ಗದ್ದಲ ಸಿಕ್ಕಾಪಟ್ಟೆ ಗದ್ದಲ. ಮತ್ತು ರಾತ್ರಿ ಒಂದಾಗುತ್ತೆ ಬಸ್ಸಿನ ಅನುಕೂಲ ಎಲ್ಲರಕ್ಕೆ ಹಾಗೆ ಬಂದು. ಮತ್ತು ಮರ್ದಿನ ಮಾಮಾರ ಕಾರ್ನೇ ಬಂದು ಹತ್ತಬೇಕಂದು ಅವತ್ತೂ ಗದ್ದಲದ ಸಲಾಕೆ ಹಾಗೆ ಬಂದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಬಾಂಡೆ ತಿಕ್ತೀನಿ. ಬಾಂಡೆ ತಿಕ್ಕಿ ಮತ್ತು ಅನ್ನ ಕಿಟ್ಟು ಬಾಂಡೆ ತಿಕ್ತೀರಿ. ಅನ್ನ ಆಗುತ್ತೆ ಬಾಂಡೆ ತಿಕ್ಕಿ ಮತ್ತೆ ಸಿಗ್ತೀನಿ, ವಿಡಿಯೋ ಮಾಡ್ತೀನಿ ನಿಮ್ಗೆ.